ಹಲೋ, ಇಲ್ಲೇ ನಿಮ್ಮ ತೋಟದ ಹತ್ರ ಇದ್ದೀನಿ. ಹೌದಾ, ಬಂದೆ. ಇವ್ರ ಹತ್ರ ಮಾತಾಡ್ತಾ ಇದ್ರೆ ನನಗೆ ಕೆಂಪಕ್ಕೋ ಕಾಳಕ್ಕೋ ಗಿಲ್ಲಕ್ಕೋ ಈ ಥರ ಒಂದಷ್ಟು ನೆನಪಾಗುತ್ತೆ. ಆದರೆ ಇವತ್ತು ಯಾರ ಹತ್ರ ಮಾತಾಡಕ್ಕೆ ಬಂದಿದ್ದೀನಿ, ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ಒಬ್ಬರು ವ್ಯಕ್ತಿ. ಸೊ ನಾನು ಗಿಲ್ಲಕ್ಕೋ ಕೆಂಪಕ್ಕೋ ಅಂದ್ರೇ ನಿಮ್ಗೆ ಗೊತ್ತಾಯ್ತು ಆ ವ್ಯಕ್ತಿ ಯಾರು ಅಂತ. ಆ ವ್ಯಕ್ತಿ ಇಷ್ಟು ವರ್ಷಗಳ ಕಾಲ ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದರು. ಇತ್ತೀಚೆಗಷ್ಟೇ ಒಂದು ರಿಯಾಲಿಟಿ ಶೋ ಕೂಡ ಮುಗೀತು. ಅದಾದಮೇಲೆ ಏನು ಮಾಡ್ತವ್ರೆ ಆ ವ್ಯಕ್ತಿ ಅಂತ ಹುಡ್ಕೊಂಡು ಹೋಗಬೇಕಾದ್ರೆ ನನಗೆ ಸಿಕ್ಕಿದ್ದು ಏನು ಅಂತ ಅಂದರೆ, ಅವರು ಈ ಒಂದಷ್ಟು ವರ್ಷಗಳ ಹಿಂದೆ ಅಂದರೆ ಸಿನಿಮಾ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಅವ್ರು ಏನು ಕೆಲಸ ಮಾಡ್ತಿದ್ರು ಅದೇ ಕೆಲಸ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಸೊ ಬೇರೆ ಯಾರೂ ಅಲ್ಲ, ಚಂದ್ರಪ್ರಭಾ ಅವರು. ಸೊ ಚಂದ್ರಪ್ರಭಾ ಮಾಡ್ತಾ ಇರೋಂಥ ಕೆಲಸ ಏನು, ಹೇಗೆ, ಅವ್ರೇನು ಹುಡ್ಕೊಂಬಂದಿದ್ದೀನಿ, ಏನೇನೆಲ್ಲ ಮಾತಾಡಿಸ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ಎಪಿಸೋಡು. ಮಿಸ್ ಮಾಡಿದೆ, ನೋಡ್ತಾ ಹೋಗಿ. ಯಾಕೆಂದರೆ ಅಲ್ಲೆಲ್ಲ ಟಿ ವಿಲೆಲ್ಲ ಮಾಡಿದ್ದೀನಿ, ಜನ ನೋಡಿದ್ರೆ ಏನು ಅನ್ಕೋತಾರೆ ಅಂದರೆ ಜೀವನ ಮಾಡೋಕ್ಕಾಗದೇ ಇಲ್ಲ ಹೇಳ್ತಾರೆ. ಯಾಕಂದರೆ ಇದಪ್ಪ ಟಿ ವಿಲಿ ಮಾಡ್ತಾಯಿದ್ದ, ಈಗ ಗಾರೆ ಕೆಲಸ ಮಾಡ್ತಾಯಿದ್ದೆ ಅಂತಾರೆ. ನಾನು ಗಾರೆ ಕೆಲಸ ಮಾಡಲಿ, ಬಣ್ಣ ಹಾಕಲಿ ಸರ್. ಅವ್ರನ್ನ ಹೆಂಗೆ ಅವಾಗಿನಿಂದನೂ ಮನೇಲಿ ಇರ್ತಿದ್ದೆ, ಹಂಗೆ ಮನೆಯಲ್ಲೆಲ್ಲ ಆರಾಮಾಗಿ ಇರ್ತಿದ್ದೀನಿ. ಡೆವಿಲ್ ಸಿನಿಮಾನು ಮಿಸ್ ಆಗೋಯ್ತು. ಡಿ ಬಾಸ್ ಸರ್ ಜೊತೆ ಮಾಡ್ಬೇಕಂತ ತುಂಬ ಆಸೆ ಆಯಿತು, ಅದೊಂದು ಮಿಸ್ ಆಯಿತು. ಒಂದು 2 ದಿನ ಒಂದು ಸ್ವಲ್ಪ ಹಿಂಸೆ ಆಯಿತು, ಅಂದರೆ ನೈಸ್ ಮಾಡೋಕ್ಕಿದೆಯಲ್ಲವ. ಆಮೇಲೆ ಗ್ರಿಪ್ ಸಿಕ್ಬಿಡ್ತು ಸರ್. ಇಲ್ಲಿ ಗಾರೆ ಕೆಲಸ ಮಾಡೋರೆ 1000 ರೂಪಾಯಿ 1200 ರೂಪಾಯಿ ಸಿಗ್ತದೆ ಸರ್ ದಿನಕ್ಕೆ. ನಾವು ಮಾಮೂಲಿ ಹೆಲ್ಪರಾಗಿ ಮಾಡ್ತೇವೆ ಅಂದರೆ 600 ರೂಪಾಯಿ ಕೊಡ್ತಾರೆ ಸರ್. ಸುಮಾರು ಬುಕ್ ಆಗಿದೆ ಸರ್ ಸಿನಿಮಾ, ಅದು ಇದೆಲ್ಲವ. ಏನೋ ಎಲ್ಲ ಪೋಸ್ಟ್ಮನ್ ಆಯಿತು, ಏನೋ ನಮ್ಮ ಟೈಮೇ ಸರಿ ಇಲ್ವೋ ಏನೋ ಗೊತ್ತಿಲ್ಲ. ಈ ವರ್ಷ ಅಂತೂ ಒಂದು ಸಿನಿಮಾನೂ ಮಾಡಿಲ್ಲ. ಆಮೇಲೆ ನಮಗೇನೋ ಅವಕಾಶ ಸಿಕ್ಕಿಲ್ಲ, ಏನೋ ಒಂಥರ ಹಿಂಸೆ ಆಗೋಯ್ತು. ಮತ್ತೆ ನಾನು ಇನ್ನೂ ಹೋಗ್ತಿದ್ದೀನಲ್ಲ ಕೆಳಗಡೆ ಅಂತ ಅನಿಸ್ದಾಗ ಅದೇನೋ ಒಂಥರ ಹಿಂಸೆ ಅನ್ಸುತ್ತೆ ನನಗೆ. ಈಗೆಲ್ಲ ಇಡೀ ನಮ್ಮ ಕುಟುಂಬನೇ ಒಂಥರ ನಾಟಕ ಕಂಪ್ನಿ ಸರ್. ನನಗೆ ಬಣ್ಣದ ಬದುಕು ಕಟ್ಕೊಡ್ತದೆ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು ಸರ್. ಯಾಕೆ ಆ ಕೆಲಸ ಮಾಡ್ತಾಯಿದ್ದಾರೆ, ಸಡನ್ನಾಗಿ ಈ ಕೆಲಸ ಮಾಡ್ತಾರೆ ಅಂತ ಮನಸ್ಸಲ್ಲಿ ಅನ್ಸಿರ್ಬೋದು ನನ್ನ ಹೆಂಡತಿಗೆ. ಓ ಸರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ, ಟಿ ವಿಲಿ ನೋಡ್ತಾ ಇದ್ದೆ, ಒಳ್ಳೆ ಕಾಮಿಡಿ ಮಾಡ್ತಿದ್ರಿ, ಸಡನ್ನಾಗಿ ಚೇಂಜ್ ಆಗಿಬಿಟ್ಟಿದ್ದೀರಾ ಪ್ರೊಫೆಷನ್ನು? ಹ್ಞೂ ಸರ್, ಫಸ್ಟ್ ಇದೇ ಅಲ್ವೇ ಮಾಡ್ತಾಯಿತ್ತು, ಒಂಥರ ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ನಡೀತಾ ಇದೆ. ಹ್ಞೂ ಸರ್. ಹಿಂಗೆ ಮತ್ತೆ ನಟದಿಂದ ಮತ್ತೆ ಗಾರೆ ಕೆಲಸಕ್ಕೆ ಬಂದಿದ್ದೀರಾ? ಹೌದು ಸರ್, ಇಲ್ಲಿಂದ ಅಲ್ಲಿಗೆ ಹೋಗಿದೆ, ಪುನಃ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಅಪ್ ಆ್ಯಂಡ್ ಡೌನ್ ಮಾಡಬೇಕಲ್ಲ. ಇದು ಒರಿಜಿನಲ್ಲು ಸರ್, ಇದು ಒರಿಜಿನಲ್, ಇದು ಒರಿಜಿನಲ್ ಇದು. ಓಕೆ, ಸೊ ಅಂತ ಡಿಫ್ರೆನ್ಸ್ ಏನು ಕಾಣಿಸ್ತಾ? ಏನಿಲ್ಲ ಸರ್, ಇದೇ ಒರಿಜಿನಲ್ಲು. ತುಂಬ ಹೆಚ್ಚು ಕಡಿಮೆ ಎಷ್ಟು ವರ್ಷ ಅಂದರೆ 17 ವರ್ಷ ಆಗಿತ್ತು ಈ ಕೆಲಸ ಮಾಡಿ. ಟಚ್ ಏನು ಹೋಗಿಲ್ವಾ? ಏನಿಲ್ಲ ಸರ್, ಫಸ್ಟಿಂದ ಮಾಡಿ ಟಚ್ಚೇ ಹೋಗಲ್ಲ? ಏನೂ ಆಗೋದಿಲ್ಲ ಸರ್, ಏನೂ ಟಚ್ ಹೋಗಿಲ್ಲ. ಏನು ಮಾಡ್ತಿದ್ದೀರಾ ಇಲ್ಲಿ? ಇದು ಅದೇ ಒಂದು ಸ್ವಲ್ಪ ಇದು ಕಾಂಪೌಂಡ್ ಥರ ಕಟ್ಬೇಕಂತೆ, ಅದಕ್ಕೆ ಕಟ್ತಾ ಇದೆ ಸರ್. ನಮ್ಮ ಮೇಸ್ತ್ರಿ ಒಬ್ಬರು ಕಿಟಪ್ಪ ಅಂತ, ಅವ್ರ ಹತ್ರ ಮಾಡ್ತಾಯಿದ್ದೀನಿ. ಈ ಕಡೆ ಒಂದು ಕಾಂಪೌಂಡು, ಆ ಕಡೆ ಒಂದು ಕಾಂಪೌಂಡು, ಇಲ್ಲಿ ಗೇಟ್ ಏನೋ ಬರುತ್ತಂತೆ. ಓಕೆ, ಸೊ ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದೀರಾ? ಹೆಚ್ಚು ಕಡಿಮೆ ಒಂದು 2 ತಿಂಗಳಿಂದ ಮಾಡ್ತಾಯಿದ್ದೀನಿ ಸರ್. 2 ತಿಂಗಳಿಂದ ಇವೆಲ್ಲ ಮಾಡಿರೋದು? 2 ತಿಂಗಳಿಂದ ಇದು ಅದು. ಓಕೆ, ಹಿಂಗೆ 2 ತಿಂಗಳಿಂದ ಕೆಲಸ ಆಗ್ತೈತೆ. ನಿಮ್ಮನ್ನ ನೋಡಿಸ್ ನನಗೆ ಸಡನ್ನಾಗಿ ಸಾಕಾಯಿತು. ಒಂದಷ್ಟು ವಿಚಾರಗಳನ್ನ ಮಾತಾಡಬೇಕು. ಸ್ವಲ್ಪ ಒಂಚೂರು ನೆರಳಿರೋ ಕಡೆ ಹೋಗೋಣ. ನೀವೇ ಬಿಸಿಲಲ್ಲಿ ಬೇಯ್ತಾ ಇದ್ದೀರಾ, ಒಂಚೂರು ಆ ಕಡೆ ಎಲ್ಲಾದ್ರೂ ಹೋಗೋಣ. ಬನ್ನಿ ಸರ್, ಹಿಂಗೆ ಹೋಗೋಣ. ಹಿಂಗೆ ಚೆನ್ನಾಗಿದೆ, ಬನ್ನಿ. ಇವರೇ ಕಿಟಪ್ಪ ಅಂತ, ಇವ್ರ ಹತ್ರ ನಾವು ಕೆಲಸ ಮಾಡ್ತಾರೆ ಸರ್. ಮೇಸ್ತ್ರಿ ಇವರೇ, ಮೇಯ್ನ್ ಮೇಸ್ತ್ರಿ ಕಿಟಪ್ಪರು ಅಂತ. ಕಿಟಪ್ಪ ಅವ್ರೆ, ಹೆಂಗೆ ನಮ್ಮವ್ರು ಹೆಂಗ್ ಕೆಲಸ ಮಾಡ್ತಾ ಇದಾರೆ? ಚಂದ್ರಣ್ಣ ಅವರು ಚೆನ್ನಾಗಿ ಮಾಡ್ತಾರ? ಈ ಇಟ್ಕೆ ಎಲ್ಲ ಚೆನ್ನಾಗಿ ಎತ್ತುತ್ತಾರ? ಚೆನ್ನಾಗಿ ಎತ್ತುತ್ತಾರೆ. ಸಿಮೆಂಟ್ ಚೆನ್ನಾಗಿ ಕಲಿಸ್ತಾರ? ಎಲ್ಲ ಮಾಡ್ತಾರೆ. ಓಕೆ, ಸರಿ ಬನ್ನಿ. ಸೊ ನಾನು ಅಲ್ಲಿ ಒಂದು ವಿಷಯ ಕೇಳೋಣ ಅನ್ಕೊಂಡೆ. ಏನು ಸರ್? ಜನಗಳೆಲ್ಲ ಇದ್ರೆಲ್ಲ ಬೇಡ ಅಂತ ಸುಮ್ಮನೆ. ಅಂದರೆ ಈಗ ಆಕ್ಟರ್ ಅಂತ ಅವ್ರಿಗೆಲ್ಲ ಗೊತ್ತಿರುತ್ತೆ ನೀವು. ಹೌದು ಸರ್. ಅಲ್ವಾ? ಅವರು ಗಾರೆ ಕೆಲಸ ಬಂದು ಮಾಡಬೇಕಾದ್ರೆ ಕೇಳಿಲ್ವಾ, ಏನು ಆ್ಯಕ್ಟಿಂಗ್ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀರಿ ಅಂತ ಏನು ಹೇಳಿಲ್ವಾ? ಸರ್ ಕೇಳ್ತಾರೆ, ಯಾಕಂದರೆ ಇದಪ್ಪ ಟಿ ವಿಲಿ ಮಾಡ್ತಾಯಿದ್ದ, ಈಗ ಗಾರೆ ಕೆಲಸ ಮಾಡ್ತಾಯಿದ್ದೆ ಅಂತಾರೆ. ನಮಗೆ ನಾವು ಫಸ್ಟು ಇದರಿಂದನೇ ಸರ್ ಅಂತ ಅನ್ನ ತಿಂತಾಯಿತ್ತು. ನಮ್ಮ ತಂದೆ ನನಗೆ ಫಸ್ಟು ಕಲಿಸ್ಕೊಟ್ಟುತ್ತೆ ಇದು. ನಮ್ಮ ತಂದೆ ಜೊತೆ ನಾನು ಈ ಕೆಲಸ ಮಾಡ್ತಾಯಿದ್ದೆ. 17 ವರ್ಷ ಆಗಿತ್ತು ಸರ್ ಈ ಕೆಲಸ ಮಾಡಿ. ಬೆಂಗಳೂರಿಗೆ ಬಂದು ಹೆಚ್ಚು ಕಡಿಮೆ 10 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಮೈಸೂರು ರಂಗಾಯಣ ಇದೆಲ್ಲ ಮಾಡಿ
ಟೋಟಲ್ 17 ವರ್ಷ ಆಗಿತ್ತು. ಈಗ ಮಾಡಬೇಕು ಅಂತ ಅನ್ನಿಸ್ತು ಸರ್. ಸಿಂಗಲ್ ಆದರೆ ಅದೊಂಥರ, ಈಗ ಡಬ್ಬಲ್ ಮದುವೆ ಬೇರೆ ಆಗಿ ಮದುವೆ ಬಾಡಿಗೆ ಗಿಡಿಗೆ ಎಲ್ಲ ಜಾಸ್ತಿ, ಅದಕ್ಕೆ ಮಾಡೋಣ ಅಂತ ಅನ್ನಿಸ್ತು. ಒಳ್ಳೆ ಮೇಸ್ತ್ರಿ ಸಿಕ್ಕವ್ರೆ ಕಿಟ್ಟಪ್ಪ ಅಂತ, ಬೈಯೆಲ್ಲ ಗೀಯಲ್ಲ. ಯಾಕೆಂದರೆ ಮೊದಲು ಮೇಸ್ತ್ರಿಗಳೆಲ್ಲ ಬೋದ್ಬಿಡ್ತಾರೆ, ಇದು ಸರ್ವಿಸ್ ಆಗಲಿ, ಯಾಕೆಂದರೆ ಬೇಗ ಆಗಲಿ ಕೆಲಸ ಲೀಟಾಗಿ ಕಲೀಲಿ ಅಂತ. ಬೈದಿಲ್ಲ ಅಂದರೆ ಕೆಲಸ ಕಲಿಯೋಕ್ಕಾಗೋದಿಲ್ಲ. ಈ ಕಿಟ್ಟಪ್ಪನವರು ತುಂಬ ಒಳ್ಳೆ ಕೆಲಸಗಾರರು. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಯ್ತೈತೆ. 2 ವರ್ಷ ಆಯಿತು ಸರ್ ಅವ್ರ ಜೊತೆ ಮಾಡ್ತಾಯಿದ್ದೀನಿ. ಒಂದು 2 ದಿನ ಒಂದು ಸ್ವಲ್ಪ ಹಿಂಸೆ ಆಯಿತು, ಅಂದರೆ ನೈಸ್ ಮಾಡೋಕ್ಕಿದೆಯಲ್ಲವ, ಆಮೇಲೆ ಗ್ರಿಪ್ ಸಿಕ್ಬಿಡ್ತು. ಓಕೆ. ಈಗ ಹೆಂಗಾಗುತ್ತೆ ಗೊತ್ತಾ, ಈಗ ನಾವು ಬೇಸಿಕ್ ಏನೋ ಒಂದು ಕೆಲಸ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ, ಅದಾದ್ಮೇಲೆ ನಮ್ಗೆ ಏನೋ ಒಂದು ಅದಕ್ಕಿಂತ ಸ್ವಲ್ಪ ಒಂದು ಸ್ಟೆಪ್ ಮೇಲೆ ಹೋದ್ವಿ, ಅದಾದ್ಮೇಲೆ ನಿಮಗೆ ಸ್ವಲ್ಪ ರೆಕಗ್ನೈಸೇಷನ್ ಸಿಕ್ತು, ಆಮೇಲೆ ಗಿಚ್ಚಿ ಗಿಲಿ ಬೆಲ್ಟ್ ಗೆದ್ರಿ, ಅವತ್ತು ನಾವೆಲ್ಲ ಇಂಟರ್ವ್ಯೂ ಮಾಡಿದ್ವಿ. ಏನ್ ಗೊತ್ತಾ, ಪ್ರತಿಯೊಬ್ಬ ಮನುಷ್ಯ ಮೇಲ್ಗಡೆ ಹೋಗ್ಬೇಕು, ಉನ್ನತ ಮಟ್ಟಕ್ಕೆ ನಾನು ಬೆಳಿಬೇಕು, ಎಲ್ರು ನನ್ ಗುರುತಿಸ್ಬೇಕು, ಎಲ್ರು ಬಂದಾಗೆಲ್ಲ ಒಂದು ಫೋಟೋ ತಗೋಬೇಕು ಅನ್ನೋದು ಬಂದ್ಬಿಡುತ್ತೆ ಈ ಇಂಡಸ್ಟ್ರಿಗೆ ಬಂದಾಗ. ಅದೊಂದು ಪೀಕ್ ಲೆವೆಲ್ ಅಲ್ಲಿ ಇರ್ತೀವಿ ಆಯ್ತಾ, ಅಲ್ಲಿಂದ ಆಮೇಲೆ ನಮ್ಗೇನೋ ಅವಕಾಶ ಸಿಕ್ಕಿಲ್ಲ, ಏನೋ ಒಂಥರ ಹಿಂಸೆ ಆಗೋಯ್ತು, ಮತ್ತೆ ನಾನು ಇನ್ನೂ ಹೋಗ್ತಿದ್ದೀನಲ್ಲ ಕೆಳಗಡೆ ಅಂತ ಅನಿಸ್ದಾಗ ಅದೇನೋ ಒಂಥರ ಹಿಂಸೆ ಅನ್ಸಲ್ವಾ ನಿಮ್ಗೆ? ಸರ್ ಆ ಥರ ಅನ್ಕೊಬಿಟ್ರೆ ನಾವು ಜೀವನದಲ್ಲಿ ಏನು ಬದುಕಕ್ಕೆ ಆಗೋದಿಲ್ಲ. ಕೆಟ್ಟ ಕೆಲಸ ಮಾಡೋಕ್ಕೆ ಸಂಕೋಚ ಪಡ್ಕೋಬೇಕು, ಮುಜುಗರ ಪಡ್ಕೋಬೇಕು. ನಾವು ದುಡಿತಾ ಇದ್ದೀವಿ ಸರ್, ಅಲ್ಲಿ ಕೆಲಸ ಸಿಕ್ಕಿದ್ರೆ ಹೋಗ್ತೀನಿ, ಅಲ್ಲಿ ಕೆಲಸ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಅದರಿಂದ ಮಾಮೂಲಿ ನಮ್ಮ ಹಳೆಯ ಕೆಲಸ ಏನಿತ್ತು ಗಾರೆ ಕೆಲಸ ಇದು ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಲ್ಲೆಲ್ಲ ಟಿ ವಿಲೆಲ್ಲ ಮಾಡಿದ್ದೀನಿ, ಜನ ನೋಡಿದ್ರೆ ಏನು ಅನ್ಕೋತಾರೆ ಅಂದರೆ ಜೀವನ ಮಾಡೋಕ್ಕಾಗೋದೇ ಇಲ್ಲ. ನಾವು ಇದನ್ನಾದರೂ ಅಷ್ಟೇ ಖುಷಿಲಿ ಮಾಡಬೇಕು, ಬಣ್ಣ ಹಾಕೊಂಡು ಸ್ಟೇಜ್ ಮೇಲೆ ಹೋದ್ರು ಅದೇ ಖುಷಿನಲ್ಲಿ ಮಾಡಬೇಕು. ನಿಮಗೇನು ಬೇಜಾರು? ನನಗೇನು ಸತ್ಯವಾಗ್ಲೂ ಬೇಜಾರಿಲ್ಲ ಸರ್, ತುಂಬ ಖುಷಿ ಐತೆ. ಈಗ ನಾವು ಒಂದು ಮನೆ ಒಳಗಿದ್ರೆ ಬಿಸಿಲು ಹೊಡೆದ್ರೆ ಅಯ್ಯೋ ಬಿಸಿಲು ಅನಿಸ್ತದೆ, ಇಲ್ಲಿ ಬೆಳಗ್ಗೆ ಸಂಜೆ ಗಂಟೆ ಬಿಸಿಲು ಮಾಡಿದ್ರು ಬಿಸಿಲು ಅನ್ನೋ ಫೀಲೇ ಆಗೋದಿಲ್ಲ. ನಿಜವಾಗ್ಲೂ ಆರಾಮಾಗಿ ಖುಷಿಯಾಗಿದ್ದೀನಿ. ಯಾವ್ದಾರು ಆಫರ್ ಬರ್ತಾ ಈ ಮಳೆ, ಈಗ ಒಂದು ಸ್ವಲ್ಪ ಶೂಟಿಂಗ್ ಕಡಿಮೆ ಸಿಕ್ಕಿದವು, ಒಂದು ಸ್ವಲ್ಪ ಮಳೆ ಪೋಸ್ಟ್ಪೋನ್ ಆಯಿತು ಅಂತ ಸುಮಾರು ಜನ ಹೇಳಿದ್ರು. ಸುಮ್ಮನೆ ಯಾಕೆ ಕೂತ್ಕೊಳ್ಳೋದು, ಆರಾಮಾಗಿ ಗಾರೆ ಕೆಲಸ ಮಾಡೋದು. ಖುಷಿಯಾಗಿ ಮಾಡ್ತೀವಿ. ನೀವು ಹೇಳ್ತಾ ಇರೋದು ಒಂದ್ ರೀತಿ ಹೌದಲ್ವಾ ಅಂತ ಒಂದು ಸ್ಪೋರ್ಟಿವ್ ಕೂಡ ಅನ್ಸುತ್ತೆ ನನಗೆ. ಇನ್ ಕೆಲವೊಂದು ವಿಚಾರಗಳೆಲ್ಲ ನೋಡಿದಾಗ ಆ ಮೈಂಡ್ ಸೆಟ್ ಹೆಂಗ್ ಬದಲಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಯಾವ ತರ ಆಗುತ್ತೆ ಹೆಂಗೆ ಅನ್ನೋದು. ಸರ್ ನನಗೆ ಈಗ ಲಾಕ್ಡೌನ್ ಆಗಿತ್ತು ಗೊತ್ತೇ, ಅವಾಗಲೂ ನಾನು ಅವಾಗ ಬೆಂಗಳೂರಲ್ಲೇ ಇದ್ದೆ. ಊರಿಗೆ ಬಂದಾಗಲೂ ಅವಾಗ ಹೆಂಗೆ ಏನು ಅಂತ ಅನಿಸ್ತಾ ಇತ್ತು. ಬೆಂಗಳೂರಲ್ಲಿ ನಾನು ಅವಾಗ ದಿನಕ್ಕೆ 500 ರೂಪಾಯಿಗೆ ಒಂದು ಅಂಗಡಿ ಕೆಲಸ ಮಾಡಿದೆ ಒಂದಷ್ಟು ದಿನ. ಯಾಕಂದರೆ 3 ವರ್ಷ ಲಾಕ್ಡೌನ್ ಆಗೋಯ್ತಲ್ಲ ಸರ್. ಅದಕ್ಕೂ ಮುಂಚೆನೂ ನೀವು ನಟ ಆಗಿದ್ರಿ? ನಾನು ಆವಾಗಲೇ ಆಲ್ರೆಡಿ ಮಾಮೂಲಿ ಕಲರ್ಸ್ ಕನ್ನಡದಲ್ಲಿ ಮಾಡ್ತಾಯಿದ್ದೆ. ಲಾಕ್ಡೌನ್ ಆಗೋಯ್ತಲ್ಲ, ಅವಾಗ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಒಂದು ಅಂಗಡಿನಲ್ಲಿ. ಯಾಕಂದರೆ ಸರ್ ಫಸ್ಟ್ ಹೆಂಗೆ ಹೋದೆ ಅಂದರೆ, ಸಾರ್ ನಿಮಗೆ ಕೆಲಸನ ನೀವು ಟಿ ವಿನಲ್ಲಿ ಬರೋರು ಅಂದರು. ಇಲ್ಲ ಸರ್ ಕೊಡಿ ಸಾ ಅಂದೆ. ಆಗ ಅವ್ರು ಅಂದರು ಅಯ್ಯೋ ಇಷ್ಟು ಕೊಡೋಕ್ಕಾಗೋದಿಲ್ಲ ಸಾಹೇಬ್, ಆಗೋದಿಲ್ಲ ಅಂದರು. ಆಯಿತು ಎಷ್ಟು ಕೊಡಬೇಕು ಅನಿಸ್ತದೆ ಅಷ್ಟು ಕೊಡಿ ಸಾ, ಈಗ ಲಾಕ್ಡೌನ್ ಐತೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಟೈಮ್ನಲ್ಲೆಲ್ಲ ಬೆಂಗಳೂರಲ್ಲಿ ಮಾಡಿದ್ದೆ. ಈಗೇನು ಅನಿಸ್ತು ಅಂದರೆ ಗಾರೆ ಕೆಲಸ ಮಾಡೋಣ ಅಂತ ಅನಿಸ್ಬಿಡ್ತು. ಇದಾದರೆ ಕಂಟಿನ್ಯೂ ಕೆಲಸ ಸಿಗ್ತದೆ, ಪ್ರತಿದಿನ ಮಾಡ್ತೀನಿ ಅಂದರೆ ಪ್ರತಿದಿನವೂ ಕೆಲಸ ಸಿಗುತ್ತೆ. ಎಷ್ಟು ಡೈಲಿ ಇಲ್ಲಿ ಕೂಲಿ ಏನು ಬೇಕಾ ಇಲ್ಲ ಸ್ಯಾಲ್ರಿ ಏನು ಬೇಕಾ ಸರ್? ಇಲ್ಲಿ ಗಾರೆ ಕೆಲಸ ಮಾಡೋರೆ 1000 ರೂಪಾಯಿ 1200 ರೂಪಾಯಿ ಸಿಗ್ತದೆ ಸರ್ ದಿನಕ್ಕೆ. ನಾವು ಮಾಮೂಲಿ ಹೆಲ್ಪರ್ ಆಗಿ ಮಾಡ್ತೇವೆ ಅಂದರೆ 600 ರೂಪಾಯಿ ಕೊಡ್ತಾರೆ ಸರ್. ಇವಾಗ ನೀವು ಹೆಲ್ಪರ್ ಮಾಡ್ತಿರೋದು ಹೆಂಗೆ ಮಾಡ್ತೀರಿ? ಈ ಫಸ್ಟು ಹೆಲ್ಪರ್ ಮಾಡ್ತೀನಿ ಸರ್, 600 ರೂಪಾಯಿ ಕೊಡ್ತಾರೆ. ಇಲ್ಲಿ ರೂಲ್ಸ್ ಇರೋದು ನಮ್ಮರಲ್ಲಿ 600 ರೂಪಾಯಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮುಗ್ದಾದ್ಮೇಲೆ ಎಣ್ಣೆ ಕುಡಿತೀನಿ, ಎಣ್ಣೆ. ಆಮೇಲೆ ಇಲ್ಲೆಲ್ಲ ಬೀಡಿ ಬೆಕ್ಕಿಪಟ್ಟ ಅವಲ್ ಕಟ್ಟು. ಇಲ್ಲ ಸರ್, ಇಲ್ಲ, ಒಟ್ಟು ಇಲ್ಲಿ ರೂಲ್ಸ್ ಇರೋದು ಹಂಗೇಲೆ. ಆಮೇಲೆ ಬೀಡಿ ಬೆಂಕಿಪಟ್ಟಣ, ಸಿಗರೇಟ್ ಅದೆಲ್ಲ ಇಲ್ಲ. ಒಂದು ಕಟ್ಟು ಬೀಡಿ, ಒಂದು ಕಡಿಪಟ್ಟಣ. ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಕೆಲಸ? ಬೆಳಗ್ಗೆ ಒಂದು 8:30ಗೆ ಶುರು ಆಯ್ತದೆ ಸರ್. ಅವಾಗಲೇ ಯಾವ ವಿಚಾರ ಹೇಳಕ್ಕೆ ಬಂದೆ ಅಂತ ಅಂದರೆ, ಹೊರಗಡೆ ನೋಡುವಂಥ ಈಗ ನಿಮ್ಮ ಅಭಿಮಾನಿಗಳು ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಂಡವರೆಲ್ಲ ಒಂದಷ್ಟು ಜನ ಇರ್ತಾರೆ ಅಂತ ಅನ್ಕೊಳ್ಳಿ. ಈಗ ಅವರೆಲ್ಲ ವಿಡಿಯೋಸ್ ನೋಡಿದ್ಮೇಲೆ ಯಾವತ್ತು ನೋಡಿದ್ರೆ ಸೆಲೆಬ್ರಿಟಿ ಅಂತೆಲ್ಲ ಫೋಟೋ ತಗೊಂಡೆ, ಇವಾಗ ನೋಡಿದ್ರೆ ಹಿಂಗೆ ಮಾಡ್ತಾರಲ್ಲ ಈಗ ಕೆಲವ್ರಿಗೆ ಡಿಮೋಟಿವೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸಿನಿಮಾ ಇಂಡಸ್ಟ್ರಿ ನಂಬ್ಕೊಂಡ್ರೆ ನೋಡ್ದ ಲಾಸ್ಟಿಗೆ ಇದೇ ಆಗತ್ತೆ ಹಿಂಗೆ ಕತೆ ಆಗತ್ತೆ ಅಂತ ಇನ್ನ ಡಿಮೋಟಿವೇಟ್ ಮಾಡಿ ಒಂದಷ್ಟು ಜನಕ್ಕೆ ಆಸೆ ಇರುತ್ತೆ ನಾನು ನಟ ಆಗ್ಬೇಕು ಹಿಂಗೆ ಅಂತ, ಅವ್ರಿಗೂ ಡಿಮೋಟಿವೇಟ್ ಮಾಡಿ ಮನೇಲಿ ಕೂರಿಸ್ಬಿಡ್ತಾರೆ. ಅದಂತೂ ಭಾಳ ಬೇಜಾರಾಗ್ತದೆ ಸರ್. ಯಾಕೆಂದರೆ ನಮಗೆಲ್ಲ ಬದುಕನ್ನ ಅರ್ಥ ಮಾಡ್ಕೊಂಡವ್ರಿಗೆ ಅವ್ರು ಏನೇನು 100 ಜನ 100 ಥರ ಮಾತಾಡೋ ನಾವು ಆ ಕಡೆ ಕಿವಿನೇ ಕೊಡೋಕೆ ಹೋಗ್ಬಾರ್ದು. ನಮ್ಮ ಬದುಕು ನಮ್ಗೆ ಹೆಂಗೆ ಅನ್ನಿಸ್ತದೆ, ಒಂದು ಒಳ್ಳೆ ದಾರಿನಲ್ಲಿ ಹೋಗ್ಬೇಕಷ್ಟೇ. ಈಗ ಅವ್ರು ಹಂಗಂತಾರೆ ಅಂದ್ಬಿಟ್ಟು ತಡೆಯಪ್ಪ ನಾನು ಸೆಲೆಬ್ರಿಟಿ ಕಾರಲ್ಲೇ ಓಡಾಡ್ತಾ ಇದೆ, ಆಮೇಲೆ ಇಸ್ತ್ರಿ ಬಾರ್ ಬಟ್ಟೆನೇ ಆಗ್ತೈತೆ, ಒಳ್ಳೆ ಹೋಟ್ಲಲ್ಲೇ ಯಾರೋ ಜನ ಏನೋ ಅನ್ಕೊಂಡ್ರೆ ಹಂಗೆ ಲೈಫ್ ನಡ್ಕೊ ಹೋಗಿ ಸಾಧ್ಯನೇ ಇಲ್ಲ ಸರ್. ಏರಿಳಿತಗಳು ಆಗಲೇಬೇಕು, ಆವಾಗಲೇ ಬದುಕು ನಮಗೆ ನಿಜವಾಗ್ಲೂ ಅರ್ಥ ಆಗೋದು. ಈಗ ನೋಡಿ ಅವಾಗ 1000 ರೂಪಾಯಿ ಯಾಕಂದ್ರೆ ನಾವು ಶೂಟಿಂಗ್ ಹೋಗ್ತಿದ್ದೋ, ಕನ್ವೆ ಅಂತಲೇ 2000 ರೂಪಾಯಿ ಕೊಡೋರು.
ಇಲ್ಲಿ ಬೆಳಿಗ್ಗೆ ಸಂಜೆ ಗಂಟೆ ಕೆಲಸ ಮಾಡಿದ್ರೆ 600 ರೂಪಾಯಿ. ಈ ಕಾರ್ ಹೋಗೋಕ್ಕಾಗಲ್ಲ. ಯಾರೋ ಸ್ಕೂಟ್ರಲ್ಲಿ ಇರ್ತವೆ, ಅವ್ರು ಸ್ಕೂಟ್ರಲ್ಲಿ ಹೋಗ್ಬೇಕು. ಸರ್ ನಮ್ಮದೇ ಒಂದು ಸ್ಕೂಟ್ರಿಗೆ ಒಂದು 50 ರೂಪಾಯಿ ಸ್ಕೂಟ್ರಿಗೆ ಪೆಟ್ರೋಲ್ ಹಾಕೊಂಡು ನೀವು ಹೋಗ್ಬೇಕು. ಈ ಕಾರ್ ತಗೊಂಡು ಹೋಗೋಕ್ಕಾಗೋದಿಲ್ಲ. ಆವಾಗಿನ ಬದುಕೆ ಬೇರೆ, ಈಗಿನ ಬದುಕೆ ಬೇರೆ. ಈ ಗಾರೆ ಕೆಲಸ ಬಿಟ್ಟು ಯಾವುದೋ ಇನ್ನೊಂದು ಕೆಲಸ ಅಂತ ತಿಳ್ಕೊಳ್ಳಿ, ಅದಕ್ಕಿಂತ ಇನ್ನೂ ಕಡಿಮೆ ದುಡ್ಡು ಇರ್ತದೆ ಅಂತ ತಿಳ್ಕೊಳ್ಳಿ. ಅವ್ರು ಸ್ಕೂಟ್ರ್ ತಗೊಂಡು ಹೋಗೋಕ್ಕಾಗಲ್ಲ. ಯಾವ್ದಾರು ಒಂದು ಬಸ್ ಹತ್ಕೊ ಹೋಗ್ಬೇಕಾಗ್ತದೆ, ಹತ್ರ ಇದ್ದರೆ ವಾಕ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಬದುಕು ಒಂದೇ ಥರ, ಎಲ್ಲರೂ ಒಂದೇ ಥರ ಇರೋಕ್ಕೆ ಆಗೋದೇ ಇಲ್ಲ ಸರ್. ಹಿಂಗೆ ಏರು ಇಳಿತ ಆಗಲೇಬೇಕು. ಒಂದು ಸಲ ಏನೋ ಒಂದು 1000 ರೂಪಾಯಿ ನೋಡ್ಬೋದು, ಇನ್ನೊಂದು ಸಲ 100 ರೂಪಾಯಿ ನೋಡ್ಬೋದು, ಇನ್ನೊಂದು ಸಲ 50 ರೂಪಾಯಿ ನೋಡ್ಬೋದು, ಒಂದು ಸಲ ಬರೀ ಬರೀ 1 ರೂಪಾಯಿ ನೋಡ್ಬೋದು. ಹಿಂಗೆ ಏರು ಇಳಿತ ಆಗಲೇಬೇಕು ಸರ್ ಜೀವನದಲ್ಲಿ. ಡಿಪ್ರೆಷನ್ ಅಂತ ಏನು ಅನ್ಸಿಲ್ವಾ ನಿಮಗೆ? ಅನ್ನಿಸ್ತು ಸರ್, ಅನ್ನಿಸ್ತು. ಏನು ಮಾಡೋದು ಅಂತ ಅನ್ನಿಸ್ತು. ಯಾಕೆಂದರೆ ನಂಗೆ ಗೊತ್ತಿತ್ತು ಇನ್ನು ಜನವರಿ ಗಂಟನೂ ಸದ್ಯಕ್ಕೆ ಜಾಸ್ತಿ ಕೆಲಸ ಸಿಗಲ್ಲ ಅಂತ ನನಗೆ ಗೊತ್ತಿತ್ತು ಅವಾಗಲೇ, 2 ತಿಂಗಳಿನ ಹಿಂದೆನೇ. ಈಗ ಜನವರಿ ಗಂಟೆ ಈಗ ಬೆಂಗಳೂರಿನಲ್ಲಿ ಯಾವುದೋ ಒಂದು ಚಿಕ್ಕ ಮನೆ ಮಾಡ್ಕೊತೀನಿ ಅಂದರೆ ಹೆಚ್ಚು ಕಡಿಮೆ 18,000 ರೂಪಾಯಿ ಸಹ ಬಾಡಿಗೆ. ಹೆಂಗೆ ಕಟ್ಟಬೇಕು? ಬೆಂಗಳೂರಲ್ಲಿ 2 ದಿನ ಲೇಟ್ ಆಯಿತು ಅಂದರೆ ಅವ್ರಿಗೆ ಕಾರಣ ಹೇಳೋಂಗಿಲ್ಲ, ಆ ಟೈಮ್ಗೆ ದುಡ್ಡು ಹಾಕ್ಬಿಡ್ಬೇಕು ಅಷ್ಟೇ. ಯೋಚನೆ ಮಾಡಿದೆ, 2-3 ತಿಂಗಳಿಂದನೇ ನನಗೆ ಯೋಚನೆ ಬಂತು, ಇಲ್ಲ ಏನಾರು ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಡಿಪ್ರೆಷನ್ ಥರ ಆಗ್ಬಿಡ್ತೀವಿ. ಆಮೇಲೆ ಅತ್ತಗೆ ಹೆಂಡ್ತಿಗೂ ನಾವು ಆನ್ಸರ್ ಮಾಡೋಕ್ಕಾಗಲ್ಲ, ಮನೆಯವ್ರಿಗೂ ಆನ್ಸರ್ ಮಾಡೋಕ್ಕಾಗಲ್ಲ, ಎಲ್ಲಕ್ಕೂ ಆನ್ಸರ್ ಮಾಡ್ತಾ ಕೂರೋಕ್ಕಾಗೋದಿಲ್ಲ. ಅದೊಂಥರ ಮೈಂಡ್ಗೆ ಡಿಸ್ಟರ್ಬ್ ಆಗಿಬಿಡ್ತದೆ. ಏನಾದ್ರು ಕೆಲಸ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಕಡ್ದು ಇಲ್ಲಿ ಬಂದ್ಬಿಟ್ಟೆ ಸರ್. ಬೆಂಗಳೂರಲ್ಲಿ ಇದ್ದಿದ್ದು ಮನೆ ಖಾಲಿ ಮಾಡ್ಬಿಟ್ರೆ? ಇಲ್ಲ, ಖಾಲಿ ಮಾಡಿಲ್ಲ, ಐತೆ. ಬಟ್ ಅಲ್ಲಿಂದ ಬಂದು ಆವಾಗಲೇ ಹೆಚ್ಚು ಕಡಿಮೆ 2 ತಿಂಗಳಾಯಿತು ಸರ್ ಬೆಂಗಳೂರಿಂದ. ಇವಾಗ ನೀವು ಹೇಳಿದ್ರಿ ಕೆಲಸ ಇತ್ತು, ಕೈಯಲ್ಲಿ ದುಡ್ಡಿತ್ತು ಅಂತ ಅಂದಾಗ ಒಂದು ಕಾರು, ಹೊಟ್ಟೆ ಹಸ್ದಾಗ ಒಂದು ಒಳ್ಳೆ ಹೋಟ್ಲಲ್ಲಿ ಊಟ, ಮಲ್ಕೊಳಕ್ಕೆ ಒಂದು ಒಳ್ಳೆ ಇವೆಲ್ಲ ಇರುತ್ತೆ. ಹೌದು. ಇವಾಗ ಅಲ್ಲಿಂದ ಇಲ್ಲಿ ಬಂದಿದ್ದೀರಾ. ಈಗ ಅದೇ ಸಿನಿಮಾದವ್ರು ಹೋದ್ರೆ ಸರ್, ಈಗ 4-5 ದಿನ ಇತ್ತು ಅಂದರೆ ಅವರೇ ಒಂದು ಒಳ್ಳೆ AC ರೂಮ್ ಮಾಡಿಕೊಡ್ತಾರೆ. ಊಟ ಅಲ್ಲಿಗೆ ಸರ್, ಏನು ಬೇಕು ಸರ್ ಅಲ್ಲೇ ಬರುತ್ತೆ ಅಲ್ವೇ? ಇವಾಗ ಸರ್ ಈಗ ಬಂದ್ಬಿಡಿ ಸರ್, ಇಷ್ಟು ಗಂಟೆಗೆ ರೆಡಿ ಆಗಿರಿ ಸರ್, ಕಾಸ್ಟ್ಯೂಮ್ ಎಲ್ಲ ಅಲ್ಲಿಗೆ ಬರ್ತದೆ, ಮೇಕಪ್ ಅಲ್ಲೇ ಮಾಡ್ತಾರೆ ಸರ್. ಕಾರ್ ಬರುತ್ತೆ, ಅದಕ್ಕೆ ಬಂದ್ಬಿಡಿ ಸರ್, ಬಂದ ತಕ್ಷಣ ಇಲ್ಲಿ. ಅದೇ ಬೇರೆ, ಇದೇ ಬೇರೆ. ಇವಾಗ ಹೆಂಗಿದೆ? ಕಂಪ್ಲೀಟ್ ಚೇಂಜ್. ಈಗ ಫುಲ್ ಕಂಪ್ಲೀಟ್ ಚೇಂಜ್ ಸರ್. ಸಿಮೆಂಟ್ ಕಲ್ಸೋ, ಇಟ್ಗೆ ತಗೊಂಬಾರೋ ಅಷ್ಟೇ. ಈಗ ಇನ್ನೊಂದು ಕೇಳ್ತೀನಿ. ಹಾಂ ಸರ್. ಆಚೆ ಕಡೆ ಬಂದಾಗ ಇಲ್ಲ ನಾವು ಸಿಕ್ಕಿದಾಗ ಫ್ಯಾನ್ಸ್ಗಳು ಸಿಕ್ಕಿದಾಗ ಸರ್ 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 ಅಂತ ಹೇಳೋದು, ಇಲ್ಲಿದ್ದಾಗ ಇಲ್ಲಿನ ಜನಗಳು ಹೋಗೋ ಬಾರೋ ಹಿಂಗೆ ಮಾಮೂಲಿ ಹಿಂಗೆ ಕೆಲಸ ಮಾಡ್ತಾನೆ ಸರ್, ಏನೋ ತಗೋಬಾ ಅಂತ ಅಂದಿದ್ರು ನಮ್ಮ ಮೇಸ್ತ್ರೆ. ಹೋಗಿದ್ದೆ ತರಕ್ಕೆ, ಎಲ್ರಿಗೂ ಆಶ್ಚರ್ಯ, ಚಂದ್ರಪ್ರಭನ ಯಾರು ಹಿಂಗೆ ಅವ್ರಲ್ಲ, ಚಂದ್ರಪ್ರಭಾ ಆದ್ರೆ ಹಿಂಗೆ ಯಾಕೆ ಬರ್ತಾನೆ ಅಂತ. ಯಾಕೆಂದ್ರೆ ಇಲ್ಲಿ ಕೆಲಸ ಮಾಡೋವಾಗ ಏನಾರು ತಗೋಬಾ ಅಂದ್ರೆ ನಾವು ಎಲ್ಲ ಅದು ಪ್ಯಾಂಟು ಗೇಂಟು ಎಲ್ಲ ಮಗ ತೊಳ್ಕೊಂಡು ಹೋಗೋಕ್ಕಾಗಿಲ್ಲ. ಹಿಂಗೆ ಹೋಗ್ಬೇಕು. ಅವಾಗ ಹೋಗ್ಬಿಟ್ಟು ರಪ್ಪ ಅಂತ ತಗೊಂಡು ಹಂಗೆ ಬಂದ್ಬಿಟ್ಟಿದ್ದೆ. ಹಂಗೂ ಎಷ್ಟೋ ಜನ ಚಂದ್ರಪ್ರಭನೇ ಸಾರ್ ಚಂದ್ರಪ್ರಭಾ ಸರ ಅಂತ ಕೂಗಿದ್ರು, ಕಂಡಿಡೋಣ ಅಂತ. ನಾನು ಹಿಂಗೆ ತಿರ್ಗ್ಬಿಟ್ಟು ಹಿಂಗಂದೆ, ಸಾರ್ ನೀವು ಇಲ್ಲಿ ಅಂದ್ರೆ ಅಷ್ಟೊತ್ತಿಗೆ ಬಂದ್ಬಿಟ್ಟೆ. ಹಿಂಗೆ ಏನು ಮಾತಾಡ್ಸಲಿಲ್ವಾ? ಮಾತಾಡ್ಸ್ನಿಲ್ಲ ಸರ್. ಈಗ ಅದೇ ನಾನು ಅವಾಗಲೇ ಹೇಳಿದ್ದು, ಕೆಲವೊಂದು ಫ್ಯಾನ್ಸ್ಗಳು ಬರ್ತಾರೆ. ಯಾಕಂದ್ರೆ ನೀವು ಸರ್ ಹಿಂಗ್ ಹೋದ್ರೆ ಕೆಲವ್ರು ತಕ್ಷಣ ಗೊತ್ತೇ ಆಗೋದಿಲ್ಲ. ಈಗ ಟಪ್ಪಲ್ಲಿ ಹೋದ್ರೆ ಚಂದ್ರಪ್ರಭಾ ಯಾಕೆ ಹಿಂಗ್ ಬಂದಿದ್ದಾನೋ, ಚಂದ್ರಪ್ರಭಾ ಅಲ್ಲ, ಚಂದ್ರಪ್ರಭಾ ಅಂತಾರೆ ಯಾರು ಅಂತ ಅನ್ಕೊಂಡವ್ರು ಸುಮಾರು ಜನ. ಈಗ ನೀವು ಮರೆಯುವಂತ ಫೇಸ್ ಏನಲ್ಲ, ಯಾಕಂದ್ರೆ ಅಷ್ಟು ನಗ್ಸಿದ್ದೀರಾ, ಅಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ದೀರಾ. ಸೊ ಹಂಗಾಗಿ ಫ್ಯಾನ್ಸ್ಗಳು ಬಂದು ಮತ್ತೆ ಮಾತಾಡ್ಸಿ ಮತ್ತೆ ಗಾರೆ ಕೆಲಸ ಅಂತ ಕೇಳಿದ್ರೆ ಏನು ಹೇಳಬೇಕು ಅಂತ ಅನ್ಸುತ್ತೆ ನಿಮಗೆ ಫ್ಯಾನ್ಸ್ಗಳು ಹಂಗೆ ಕೇಳಿದಾಗ? ಕೆಲಸ ಮಾಡೋ ಎಷ್ಟೋ ಜನ ಬಂದು ಹೇಳ್ತಾರೆ, ನೀವು ಡಬಲ್ ಮೀನಿಂಗ್ ಹೊಡಿಬೇಕು ಆದೇಶ ಅದನ್ನ ಅಂತಾರೆ. ಅಯ್ಯೋ ಬಿಸಿಲಲ್ಲಿ ಬೆಳಗ್ಗೆ ಸಂಜೆಗಂಟ ಬಿಸಿಲ ಕೆಲಸ ಮಾಡಿ ಯಾವ ಡಬಲ್ ಮೀನಿಂಗು ಅದೇನೋ ಗೊತ್ತಿಲ್ಲ ಸರ್. ಎಷ್ಟೋ ಜನಕ್ಕೆ ನಾನು ಮಾಡೋದು ಡಬಲ್ ಮೀನಿಂಗೇ ಇಷ್ಟ. ಹೌದೌದು, ಡಬಲ್ ಮಾಡು ಅಂತಾರೆ ಈ ಬಿಸಿಲಲ್ಲಿ. ಡ್ಯಾನ್ಸು ಅವೇ ಇಷ್ಟ ಆಗೋದು, ಡಬಲ್ ಮೀನಿಂಗು ಅದೇ ಇಷ್ಟ. ಇಲ್ಲೂ ಏನಾದ್ರು ಕೇಳಿದಾರ ಈ ಕೆಲಸ ಮಾಡಿದ್ರು? ಅದೇ ಕೇಳಿದ್ರು ಸರ್, ಡಬಲ್ ಮೀನಿಂಗ್ ಮಾಡಿ ಅದ ಭಾಳ ಇಷ್ಟ. ರಾಗು ಜೊತೆ ಮಾಡಿದ್ರೆ ಎಲೆ ಇಟ್ಕೆ ತಿನ್ನೋದು, ಹಿಂಗ ಎಲೆ ಇಟ್ಕೆ ನೀ ತೇಸ್ಕೋ ಇಸ್ಕೋ ಅಂತ ಏನೋ ಬರುತ್ತಲ್ಲ ಹಂಗೆ ಎಲೆ ಇಟ್ಕೆ ತಿನ್ನೋದು. ಆಮೇಲೆ ಬೂದ್ ಗುಂಬಳ ಅವು ಯಾವ ಅವೆಲ್ಲ. ಇವತ್ತಿಗೂ ನಿಮ್ ಇಷ್ಟು ಈ ಜರ್ನಿಲಿ ಯಾವತ್ತಿಗೂ ಕಾಡುವಂತ ಸ್ಕಿಟ್ ಯಾವ್ದು ನಿಮ್ಗೆ? ನಾನು ಡಬಲ್ ಮೀನಿಂಗ್ ಯಾವ್ಯಾವ ಮಾಡಿದೀನಿ ಸರ್ ಅವೆಲ್ಲ ನನಗೆ ಇಷ್ಟ. ಡಬಲ್ ಮೀನಿಂಗ್ ಯಾವ್ದು ಮಾಡಿಲ್ಲ ಅದು ಇಷ್ಟ ನನಗೆ. ನಿಮ್ಮಲ್ಲೇ ಇದೆಯಲ್ಲ ಜನ ಇನ್ನೇನು ಹೇಳೋದು ಅಂತ ಅಲ್ವಾ? ಯಾಕೆಂದ್ರೆ ಸರ್ ಈಗ ಜನ ಯಾವ್ದು ಬೇಡ ಅಂತಿರೋ, ಈಗ ಅವೇ ಜಾಸ್ತಿ ಓಡಿರೋ. ನಾನು ಎಷ್ಟು ಮಿಲಿಯನ್ ಗಟ್ಟಲೆ ಹೋಗವೆ ಅಂದ್ರೆ ಯಾರೋ ಅದ್ರಲ್ಲಿ ಬೈತಾರೆ, ಜನಕ್ಕೆ ಅದೇ ಬೇಕೆ. ಒಟ್ನಲ್ಲಿ ಅವ್ರಿಗೇನು ಎಂಟರ್ಟೈನ್ ಮಾಡ್ಬೇಕಷ್ಟೇ. ಎಂಟರ್ಟೈನ್ ಮಾಡೋ ತರ ಇತ್ತು ಅಂತಂದ್ರೆ
ಆರಾಮ ನೋಡ್ತಾ ಹೌದು ಸರ್. ಸರ್ ಡಬಲ್ ಮೀನಿಂಗು ನಾನ್ ಮಾಡಕ್ ಹೋಗಲ್ಲ ಸರ್, ಕೇಳಿಸ್ಕರ್ಗೆ ಅವ್ರಿಗೆ ಹಂಗೆ ಇದ್ ಮಾಡ್ತಾರೆ. ನೀವ್ ಆತರ ಗ್ಯಾಪ್ ಕೊಟ್ಟು ಮಾಡೋ ಇಲ್ಲೇನೆ ಇದು ನಮ್ಮ ಮಜಾ ಟ್ಯಾಗಿಸು ಮತ್ತೆ ಇದು ಮಹಾಮಿಲನ ಇತ್ತು. ಇವ್ರು ಗೋಪೇಣರು ಒಂದು ಸ್ವಾಮೀಜಿ ಕ್ಯಾರೆಕ್ಟರ್ ಹಾಕಿ ಕೂತಿರು. ನಾನು ಕೇಳಿದೆ ಬೆಳಗ್ಗೆ ಟೈಮ್ ಎದೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ. ನಾನು ಕೇಳಿತು ಇವತ್ತಿನ ಯೂತ್ಸು ಬೆಳಿಗ್ಗೆ ಬೇಗ ಎದ್ದೇಳಲ್ಲ, ಒಂದು 8 ಗಂಟೆ ತನಕ ಮಲಗಿರ್ತಾರೆ. ಆ ಅರ್ಥದಲ್ಲಿ ಕೇಳಿದೆ, ಸ್ವಾಮಿಗಳೇ ಬೆಳಗ್ಗೆ ಟೈಮು ಬೇಗ ಎದೊಳ್ಬೇಕು ಅಂದ್ರೆ ಏನು ಮಾಡಬೇಕು ಅಂತ ಜನ ಹಂಗ ಅರ್ಥ ಮಾಡ್ಕೊಂಡ್ರು. ಈಗ ನಾಲ್ದು ತಪ್ಪು ಅವ್ರ ತಪ್ಪು. ನೀವು ಯೂತ್ ಅಂತ ಸೇರಿಸ್ಲಿಲ್ವಲ್ಲ, ಅದು ತಪ್ಪಾಗುತ್ತೆ. ಓಕೆ, ಅದ್ ಬಿಟ್ರೆ ಆದ್ರೆ ಸಾಕಷ್ಟವೆ ಸುಮಾರು ಇದಾವೆ. ಈಗ ಹುಡುಗರ ಜೊತೆ ಆತರ ಹೇಳಿದ್ರಿ, ಕೆಲವೊಂದು ಹುಡುಗಿರ ಜೊತೆ ಆತರ ಸ್ಕಿಟ್ ಮಾಡಿರೋದು ಇದೆ ನೀವು. ಹೌದು. ಆಮೇಲೆ ಅದೇನೋ ಸೂಪರ್ ಮ್ಯಾನ್ ಅದೇನೋ ಬಿಟ್ಟಿದ್ರಲ್ಲ, ಜೇಡ್ರು ಮ್ಯಾನ್ದು ಅದ್ ನೋಡಿದ್ರೆ ನಾವು ಜೇಡ್ರು ಮ್ಯಾನ ನೋಡಿಲ್ಲ, ಇದುವರೆಗೂ ನೋಡೇ ಇಲ್ಲ. ಸುಮ್ಮನೆ ಕೇಳಿರೋದು ಅಷ್ಟೇನೆ. ಅವೆಲ್ಲ ಜೇಡ್ರು ಮ್ಯಾನ್ ಹೆಂಗೆ ಅಂದ್ರೆ ಬಿಲ್ಡಿಂಗ್ ಹತ್ಕೊಂಡು ಹೋಗ್ತದೆ, ಏನೋ ಕೈಲಿಂಗ್ ಅಂದ್ರೆ ಸಾಕು ಹಗ್ಗ ಹೋಗಿ ಬಿಲ್ಡಿಂಗ್ ಟಚ್ ಆಯ್ತದೆ, ಆ ಹಗ್ಗದಿಂದ ಈ ಹಗ್ಗದಿಂದ ಹತ್ಕ ಹೋಗೋದು ಅಂತ. ನಾನು ಅದಕ್ಕೆ ಕೈಲಿ ಹಿಂಗೆ ಅಂದ್ರೆ ಸಾಕು ಪಿಚ್ಕ ಹಾರೋದು ಅಂತ ಅಂದೆ. ಅದ್ ನೋಡಿದ್ರೆ ಅದು ಡಬಲ್ ಅದೆಲ್ಲ ಟೆಲಿಕಾಸ್ಟ್ ಆದ್ಮೇಲೆ ಡಬಲ್ ಮೀನಿಂಗ್ ಅಂತ ಗೊತ್ತಾಗಿರೋದು. ಅಲ್ಲಿಗಂಟ್ಲು ನಂಗೆ ಗೊತ್ತೇ ಇಲ್ಲ ಸರ್. ನಿಮಗೆ ಡಬಲ್ ಮೀನಿಂಗ್ ಅಂತ ನನಗೆ ಗೊತ್ತಿಲ್ಲ ಸರ್. ಸುಮ್ಮನೆ ಹೇಳ್ತೀರಾ ನೀವು? ಸತ್ಯವಾಗ್ಲೂ ಗೊತ್ತಿಲ್ಲ. ಅದಾದ್ಮೇಲೆ ಈಗ ಏನ್ ಗೊತ್ತಾ, ನಿಮ್ಮ ಇವರೇ ಹೇಳೋದೇನು ಅಂತಂದ್ರೆ, ಚಂದ್ರಪ್ರಭಾ ಅವ್ರಿಗೆ ನಾರ್ಮಲ್ ಆಗೇ ಕೊಟ್ಟಿರ್ತೀವಿ, ಅವ್ರು ಅದನ್ನ ಡಬಲ್ ಮೀನಿಂಗ್ ಆಗಿ ಡೈಲಾಗ್ ಹೇಳ್ತಾರೆ ಅಂತ ಹೇಳೋದವ್ರು. ಇಲ್ಲ ಸರ್, ಅವ್ರು ಹೆಂಗ್ ಕೊಟ್ಟಿರ್ತಾರೆ ನಾನು ಹಂಗೆ ಮಾಡಿರ್ತೀನಿ. ಬಟ್ ಎಲ್ಲಿ ಅರ್ಥ ಮಾಡ್ಕೊಳ್ಳೋರು ಹಂಗ ಅರ್ಥ ಮಾಡ್ಕೊತಾರೆ, ಎಲ್ಲಿ ಗ್ಯಾಪ್ ಎಲ್ಲಿ ಸ್ಪೇಸು ಹೌದು ಆ ಥರ ಆಗುತ್ತೆ ಅಂತ. ಸೊ ಇವಾಗ ಸ್ಟೇಜ್ಗಳನ್ನ, ಬಣ್ಣನ, ಕಾಸ್ಟ್ಯೂಮ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ? ತುಂಬ ಮಿಸ್ ಮಾಡ್ಕೊತೀವಿ ಸರ್. ಅದೇನೋ ಗೊತ್ತಿಲ್ಲ ನಮಗೆ. ಅವಾಗ ಪ್ರತಿದಿನ ಬಣ್ಣ ಹಚ್ಬೇಕು, ವೇದಿಕೆ ಮೇಲೆ ಹೋಗಿ ಜನಗಳನ್ನ ನಗಿಸ್ಬೇಕು. ಅದು ಬಿಟ್ರೆ ನಮಗೆ ಬೇಕಾದ್ರೆ ಊಟ ಇಲ್ಲದೆ ಇದ್ಬಿಡ್ಬೋದು, ಬಣ್ಣ ಹಚ್ಚಿ ಆಕ್ಟ್ ಮಾಡಿದೆ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಇರೋಕ್ಕಂತೂ ಆಗೋದೇ ಇಲ್ಲ, ಸತ್ಯವಾಗ್ಲೂ ಆಗೋದಿಲ್ಲ. ಇವಾಗ ನಿಯರ್ಲಿ ಒಂದು 3 ತಿಂಗಳಾಯ್ತಾ, 3-4 ತಿಂಗಳಾಯ್ತಾ? ಆಯಿತು ಸರ್. ಯಾವತ್ತಿನಿಂದ ಬಣ್ಣ ಹಚ್ಚಿ ಸತ್ಯವಾಗ್ಲೂ ಆಕ್ಟ್ ಮಾಡಿಲ್ಲ. ಒಂದು ಸೀರಿಯಲ್ ಆಗಲಿ, ಒಂದು ಸಿನಿಮಾ ಆಗಲಿ, ಯಾವುದೂ ಇಲ್ಲ ಸರ್. ಆ ಬಣ್ಣ ಹಚ್ಕೊಂಡು ಈಗ ಏನಾರ ಈಗ ಇಷ್ಟು ಗ್ಯಾಪ್ ಆಗೋಯ್ತಲ್ಲ, ಈಗ ಇಷ್ಟು ಗ್ಯಾಪ್ ಆದ್ಮೇಲೆ ಹೋಗ್ಬೇಕು ಅಂದ್ರೆ ಅದು ಭಯನೇ. ಅಯ್ಯೋ ಏನಾರು ಮರ್ತ್ಬಿಟ್ಟನೋ ಡೈಲಾಗ, ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅನ್ನೋದು ಭಯ. ಯಾಕೆಂದರೆ ಒಂದು ಸ್ವಲ್ಪ ಗ್ಯಾಪ್ ಆಗೋಯ್ತಲ್ಲ ಅದರಿಂದ. ಯಾಕೆಂದರೆ ನಾವು ಅದರಲ್ಲೇ ಜಾಸ್ತಿ ಮುಳುಗ್ಬಿಟ್ಟಿವಲ್ಲ ಸರ್, ಅದು ಮಾಡಲಿಲ್ಲ ಅಂದರೆ ಭಾಳ ಬದುಕೋದೇ ಕಷ್ಟ ಅನಿಸ್ಬಿಡ್ತದೆ. ಇವಾಗ ಅದೆಲ್ಲ ಬಿಟ್ಟು ಸ್ವಲ್ಪ ಒಂಚೂರು ಕಷ್ಟ ಅನ್ನಿಸ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯಂಗೂ ಅವನ ಜೀವನದಲ್ಲಿ ಕೆಲಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸರ್? ತುಂಬ ಇಂಪಾರ್ಟೆಂಟು ಸರ್. ಅವ್ನು ಕೆಲಸ ಮಾಡಲಿಲ್ಲ ಅಂದರೆ ಅವ್ನು ದುಡ್ಡು ಸಂಪಾದನೆ ಮಾಡೋಕ್ಕೆ ಕೆಲಸ ಮಾಡಬೇಕು ಅಂತಲ್ಲ ಸರ್. ಮನುಷ್ಯ ಆದಮೇಲೆ ಅವನು ದುಡಿಲೇಬೇಕು ಸರ್, ಒಂದು ಬದುಕನ್ನೇ ನಡೆಸೋಕ್ಕೆ, ಜೀವನದಲ್ಲಿ ಇನ್ನೊಂದು ಏನೋ ಒಂದು ಮಾಡೋಕ್ಕೆ. ಸುಮ್ಮನೆ ಸೋಮಾರಿಯಾಗಿ ಏನೋ ಪೋಲ್ ಹೆಂಗೆ ಅಲ್ಕಂಡು ಉಣ್ಕೊಂಡು ಎಲ್ಲೋ ಕಾಲ ಕಳ್ಕೊಂಡು ಹಿಂಗಿದ್ರೆ ಅವ್ನು ಹುಟ್ಟಿರೋದೇ ವೇಸ್ಟು ಅಂತ ಅನಿಸ್ಬಿಡ್ತದೆ. ಇವತ್ತು ಎಷ್ಟೋ ಜನ ಬದುಕನ್ನು ಹಾಳು ಮಾಡ್ಕೊಂಡಿರೋದು ಹೆಂಗೆ, ಅವ್ರು ಪ್ರತಿದಿನ ದುಡಿದ್ರೆ ಅವ್ರ ಬದುಕು ಹಾಳೋಕ್ಕೆ ಸಾಧ್ಯನೇ ಇಲ್ಲ ಸರ್. ಇವತ್ತು ಎಷ್ಟೋ ಜನ ನಮ್ಮ ಬದುಕು ಹಾಳಾಗೋದೆ ಅಂತ ಹೇಳ್ಕೊತಾರೆ ಗೊತ್ತೇ, ಅವ್ರೇನು ಮಾಡದೇ ಇರೋದಕ್ಕೆ ಬದುಕು ಹಾಳಾಗಿರೋದು ಹೊರ್ತ ಕೆಲಸ ಮಾಡಿದ್ರೆ ಬದುಕು ಹಾಳಾಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಸೆಟ್ಗಳು, ಸಿನಿಮಾಗಳು ಇವೆಲ್ಲ ಒಂದಷ್ಟು ಆ್ಯಕ್ಟಿಂಗ್ ಮಾಡಿದ್ರೆ ಇಷ್ಟು ವರ್ಷಗಳಲ್ಲಿ, ಹೌದು, ಎಲ್ಲಾದರೂ ನಿಮಗೆ ನೋವಾಗಿರೋದು ಇಲ್ಲ ನಿಮ್ಮನ್ನ ಟೀಕೆ ಮಾಡಿರೋದು, ಈಗ ಆ್ಯಕ್ಟಿಂಗ್ ಬರಲ್ಲ ಕಣಯ್ಯ ಅಂತ ಹೇಳಿರೋದು, ಆ ಥರ ಏನಾದರೂ ಇದೆಯಾ ಸರ್? ಆ ಥರ ಅವಮಾನಗಳು? ಇಲ್ಲ ಸರ್, ಆ ಥರ ನನಗೆ ಆಗೇ ಇಲ್ಲ ಇದುವರೆಗೂ. ಆ ಥರ ಆಗೇ ಇಲ್ಲ. ಬಟ್ ಈಗಂತೂ ನನಗೆ ಅದನ್ನೇ ಅವಕಾಶ ಇಲ್ಲ ಅನ್ನೋದು, ಅದೊಂದು ಒಂದು ಸ್ವಲ್ಪ ಜಾಸ್ತಿ ಮನ್ಸಿಗೆ ನೋವಾಯ್ತು ಅನ್ನೋದನ್ನು ಬಿಟ್ರೆ ಆ ಥರ ನನಗೆ ಎಲ್ಲೂ ಅವಮಾನ ಆಗಿಲ್ಲ ಸರ್. ಎಲ್ಲ ಪ್ರೀತಿ ಮಾಡಿರೋರೆ ನನಗೆ. ಓಕೆ, ಎಲ್ಲ ಕಡೆ ಅಷ್ಟು ಚೆನ್ನಾಗಿ ನೀವು ನಟನೆ ಮಾಡಿದ್ದೀರಾ, ಎಲ್ಲರೂ ಗೆದ್ದಿದ್ದೀರಾ ಅಂತ. ಅಷ್ಟು ಪ್ರೀತಿ ಮಾಡಿದ್ರೆ ಕೆಲವಾಗ ಈಗ 1000 ರೂಪಾಯಿ ಕೊಡೋದಕ್ಕೆ 500 ರೂಪಾಯಿ ಕೊಟ್ಟವ್ರೆ ಮಾಡಿ ಸರ್ ಅಂತ ಖುಷಿಯಿಂದ ಮಾಡಿದ್ದೀವಿ. ಅದ್ಬಿಟ್ರೆ ಅವಮಾನ ಆ ಥರದ್ದು ಏನೂ ಆಗಿಲ್ಲ ಸರ್ ಇಲ್ಲಿಗಂಟ. ಮುಂದಕ್ಕೆ ಹೆಂಗೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಸನ್ಮಾನಗಳಾಗಿದೆ? ಇಲ್ಲ, ಸನ್ಮಾನ ಅಂತಲ್ಲ ಸರ್, ಬಟ್ ಯಾರು ನನಗೆ ಅವಮಾನಗಳು ಮಾಡಿಲ್ಲ ಸರ್. ಅದೊಂಥರ ಏನೋ ಒಂದು ಖುಷಿ. ಬೇರೆಯವರೆಲ್ಲ ಹೇಳ್ದಾಗ ಹೌದು ಹಿಂಗೆಲ್ಲ ಆಗುತ್ತಾ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನಮ್ಗೆ ಇಲ್ಲಿ ತನಕ ಹಂಗೆ ಆಗೇ ಇಲ್ಲ ಸರ್. ನಾವು ಹೆಚ್ಚು ಕಡಿಮೆ 10 ವರ್ಷದಿಂದ ಈ ಕರ್ನಾಟಕದ ಎಲ್ಲ ಮೂಲೆಯಿಂದನೂ ನಾವು ಗಿಚ್ಚಿಗಳಿನಲ್ಲಿ ಎಲ್ಲ ಇದ್ದೀವಿ. ಇದುವರೆಗೂ ಯಾರು ಯಾವ ಜಾತಿ ಏನು ಅನ್ನೋದೇ ಗೊತ್ತಿಲ್ಲ. ಒಂಥರ ಅಣ್ಣ ತಮ್ಮದಿರ ಥರ ಬೆಳೆದಿದ್ದೀವಿ. ಸಿನಿಮಾದಲ್ಲಿ ಮಾಡ್ಬೇಕಾದ್ರೂ ನಮ್ಗೆ ಅದೇ ಥರ ಎಲ್ಲ ಪ್ರೀತಿ ಮಾಡಿದ್ದಾರೆ. ಇದುವರೆಗೂ ಆ ಥರ ಕೆಟ್ಟ ಅನುಭವ ಅಂತೂ ಆಗೇ ಇಲ್ಲ ಸರ್.
ನಮಗೆ. ಈಗ ನೀವು ಸ್ಟಾರ್ಟಿಂಗ್ ಬರ್ತಾ ಇರ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ನಾನು ಇದೇ ಕೆಲಸ ಮಾಡ್ತಾ ಇದ್ದೆ ಮತ್ತೆ ಇಲ್ಲೇ ಬಂದಿದ್ದು, ನನಗೇನು ಅಂತ ಅಷ್ಟು ಬೇಜಾರಿಲ್ಲ ಅಂತ ಹೇಳಿದ್ರಿ. ಬಟ್ ನಾನು ಒಂದು ಗಮನಿಸಿದ್ದು ಏನು ಗೊತ್ತಾ, ಸ್ವಲ್ಪ ಹುಡುಗರಲ್ಲಿ ಒಂಚೂರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ, ಕೆಲಸ ಮಾಡೋಕೆ ಅಷ್ಟು ಅಂಜಿಕೆ ಇಲ್ಲ. ಈ ಹುಡುಗಿರಲ್ಲಿ ಸ್ವಲ್ಪ ಫೀಮೇಲ್ ಆರ್ಟಿಸ್ಟ್ಗಳೆಲ್ಲ ಏನಿರ್ತಾರಲ್ಲ, ಅವಕಾಶ ಸಿಗದೇ ಇದ್ದಾಗ ಡಿಪ್ರೆಷನ್ಗೆ ಹೋಗೋದು, ಸೊ ಮಾತ್ರೆಗಳಿಗೆ ಏನೇನೋ ತಗೊಳ್ಳೋದು, ಕೆಲವೊಂದಕ್ಕೆಲ್ಲ ಅಡಿಕ್ಟ್ ಆಗ್ಬಿಡ್ತಾರೆ. ಸರ್ ಏನಕ್ಕೆ ಹಂಗೆ ಆಗುತ್ತೆ ಅಂತ ಹೇಳ್ತೀನಿ ಸರ್. ಈಗ ಬರೀ ಹುಡುಗಿರಲ್ಲೇ ಆಗಬೇಕು ಹುಡುಗರಲ್ಲೇ ಆಗಬೇಕು ಅಂತಿಲ್ಲ, ಇಬ್ಬರಲ್ಲೂ ಆಗುತ್ತೆ. ಏನಕ್ಕೆ ಆಗುತ್ತೆ ಅಂದರೆ, ಈಗ ನಾನು ಮೈಸೂರಿನಲ್ಲಿ ಬಣ್ಣ ಹಚ್ಕೊಂಡು ಪ್ರತಿದಿನ ಶೂಟಿಂಗ್ ಸಿಗೋದು, ಪ್ರತಿದಿನ ಕೆಲಸ ಮಾಡ್ತಾಯಿದ್ದೆ. ತಿಂಗಳಿಗೆ ಇಷ್ಟೊಂದು ಸಂಪಾದನೆ ಮಾಡ್ತೀನಿ, ಅದರಲ್ಲಿ ಬಾಡಿಗೆಗೆ ಇಷ್ಟೊಂದು ತೆಗಿತೀನಿ, ಪೆಟ್ರೋಲ್ಗೆ ಎಷ್ಟು, ಇನ್ನೊಂದು ಹೊರಗಡೆ ಊಟಕ್ಕೆ ಹೋದರೆ ಊಟಕ್ಕೆ ಇಷ್ಟು, ಸಿನಿಮಾಗಿನ್ಮ ಅಂತ ಹೋದ್ರೆ ಇಷ್ಟು, ಹೆಂಡ್ತಿಗೆ ಏನಾರು ಕೊಡಿಸ್ತೀನಿ ಅಂದ್ರೆ ಇಷ್ಟು, ಎಲ್ಲದಕ್ಕೂ ಡಿವೈಡ್ ಮಾಡ್ಕೊತೀನಿ. ಯಾಕಂದರೆ ಪ್ರತಿದಿನ ನನಗೆ ಕೆಲಸ ಐತೆ. ಅದು ರಪ್ ಅಂತ ಸ್ಟಾಪ್ ಆದ ತಕ್ಷಣ ನಾನು ಕಾರಲ್ಲೂ ತಿರ್ಗಾಡೋಕ್ಕಾಗಲ್ಲ, ಮನೆ ಬಾಡಿಗೆನೂ ಕಟ್ಟೋಕ್ಕಾಗಲ್ಲ, ನನ್ನ ಹೆಂಡ್ತಿರಿಗೂ ಏನು ಕೇಳ್ತಾಳೆ ಅದು ಕೊಡ್ಸೋಕ್ಕಾಗಲ್ಲ. ಪ್ರತಿಯೊಂದೆಲ್ಲ ಏನಾಗ್ಬಿಡ್ತದೆ, ಎಲ್ಲ ಸ್ಟಾಪ್ ಆಗ್ಬಿಡ್ತದೆ. ಅವಾಗ ಏನಾಗ್ಬಿಡ್ತದೆ, ಒಂದು ಸಲ ಓಕೆ, 2 ಸಲ ಓಕೆ, ಮನೆ ಬಾಡಿಗೆ ಇರಿ ಅಂತ ತಿಳ್ಕೊಳ್ಳಿ. ನಾವು 5 ದಿನ ಲೇಟ್ ಆಗ್ಬಿಟ್ರೆ ಬಾಡಿಗೆ ಕಟ್ಟೆಲ್ಲ ಮನೆ ಖಾಲಿ ಮಾಡಿರಿ ಅಂತಾರೆ. ನನ್ನ ಹೆಂಡ್ತಿನೂ ರೀ ಅದು ಅವಾಗಿನ ಕೇಳಿಸ್ತಾ ನೀವು ಕೊಡಿಸ್ತಾ ಇಲ್ವಲ್ಲ ಅಂತಾರೆ. ಹಿಂಗೆಲ್ಲ ಹಿಂಗೆ ಸ್ಟಾಪ್ ಆದಾಗ ಏನಾಗ್ಬಿಡ್ತಾವೆ, ಕೂತ್ಕೊಂಡು ಜಿಗುಪ್ಸೆ ಹೋಗ್ಬಿಡ್ತೀವಿ. ಕೆಲಸನೇ ಸಿಗ್ತಾ ಇಲ್ವಲ್ಲ, ಅಯ್ಯೋ ಇಷ್ಟು ಸಾಲ ಇಸ್ಕೊಬಂದು ಅವ್ರ ಹತ್ರ ಇನ್ನೊಂದು ತಿಂಗಳೊಳಗೆ ನಾನು ತೀರಿಸ್ಬಿಡ್ತೀನಿ ಅಂತ, ಕೆಲಸ ಸಿಗ್ತಾ ಇಲ್ವಲ್ಲ, ಈಸ್ಕೊಂಡಿರೋದು ನನಗೆ ಫೋನ್ ಮೇಲೆ ಫೋನ್ ಮಾಡ್ತಾವಲ್ಲ, ಇವತ್ತು ಅಣ್ಣ ಅಂದ, ಇನ್ನೊಂದು ದಿನ ಸರ್ ಅಂದ, 3ನೇ ದಿನಕ್ಕೆ ದುಡ್ಡು ಕೊಡಲ್ಲ ನನ್ನ ಮಗನೇ ಎಷ್ಟು ದಿನ ಆಯಿತು ಅಂತ ಬೈತಾನೆ. ಇದೇನಾಗ್ಬಿಡ್ತದೆ ಅಂದರೆ ದಿನದಿಂದ ದಿನಕ್ಕೆ ಜಿಗುಪ್ಸೆ ಹೋಗಿ ನಾವು ಡಿಪ್ರೆಷನ್ಗೂ ಹೋಗೋ ಥರ ಆಗ್ಬಿಡ್ತದೆ. ನೀವು ದುಡೀರಿ, ಅದು ಸಿಗ್ನಿಲ್ವ ಇನ್ನೊಂದು ದುಡೀರಿ, ದುಡ್ದು ಬದುಕಿ. 100 ರೂಪಾಯಿ ಖರ್ಚು ಮಾಡೋದಕ್ಕೆ 50 ರೂಪಾಯಿನಲ್ಲಿ ಇಡೀ ಜೀವನ ನಡೆಸಿ, ಯಾವ ಜಿಗುಪ್ಸೆಗೂ ಹೋಗೋದಿಲ್ಲ, ಏನೂ ಆಗೋದಿಲ್ಲ. ನಿಮ್ಮ ಸ್ನೇಹಿತರೆಲ್ಲ ಒಂದಷ್ಟು ಜನ ಏನಿದಾರಲ್ಲ, ಕಲರ್ಸ್ ಅಲ್ಲೇ ಇದ್ರು, ಈಗ ಬೇರೆ ಬೇರೆ ಚಾನಲಲ್ಲೆಲ್ಲ ಕೆಲಸ ಮಾಡ್ತಿರೋದು ಕೂಡ ನಾನು ಗಮನಿಸ್ತಾ ಇದ್ದೀನಿ. ಒಂದಷ್ಟು ಬೇರೆ ಬೇರೆ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ನೀವು ಕಲರ್ಸ್ ಬಿಟ್ಟು ಬೇರೆ ಎಲ್ಲೂ ಹೋಗಿದ್ದು ನಾನು ನೋಡಿಲ್ಲ ಸರ್. ಅಂದರೆ ಹೋಗಬಾರ್ದು ಅಂತಲೂ ಏನಿಲ್ಲ, ಅಂದರೆ 10 ವರ್ಷದಿಂದ ನಮಗೆ ಕಲರ್ಸ್ ಕನ್ನಡ ಕೆಲಸ ಕೊಟ್ಟಿದೆ, ಮುಂದೂ ಕೊಡ್ಬೋದು ಅನ್ನೋ ಒಂದು ನಂಬಿಕೆ ಭರವಸೆಲಿ ಹೋಗಿಲ್ಲ, ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ನೋಡೋಣ ಸರ್, ನೆಕ್ಸ್ಟ್ ಏನಾರ ಕಲರ್ಸ್ ಕನ್ನಡ ಬೇಡ ಕಣಪ್ಪ ಸಾಕುವಪ್ಪ, ನಿಂದೇ ಎಷ್ಟು ಸಲ ನಿನ್ನ ಮಕನೇ ನೋಡೋಕೆ ಕೂತ್ಕೊಳ್ತಂದ್ರೆ ಆಮೇಲೆ ಹುಡುಕಾಟಗಳು ಶುರು ಆಗ್ತವೆ. ಹಂಗೆ ಆಗ್ಬಿಡ್ತು, ಹಂಗೆ ಯಾರಾದರೂ ಹೇಳ್ಬಿಟ್ರು ಅಂತಂದ್ರೆ ಹೆಂಗಿರುತ್ತೆ? ಭಾಳ ಫಸ್ಟು ಒಂದು ಸ್ವಲ್ಪ ನೋವಾಯ್ತದೆ, ಏನಪ್ಪ ಮಾಡೋದು ಇಷ್ಟು ವರ್ಷ ಮನೇಲೆ, ಈಗ ಮನೇಲೇ ಇರ್ಸ್ಕೊಂಡು ಮನೆಯಿಂದ ಆಚ್ಕೊಟ್ಟಬಿಟ್ಟು ಏನಾರು ಬದುಕ ಹೋಗೋ ಅಂತ ಅಂದ್ಬಿಟ್ರೆ ಅವಾಗ ಒಂದಷ್ಟು ದಿನ ನೋವಾಗ್ತದಲ್ಲ ಸರ್, ಹಂಗೆ ಆಗ್ತದೆ. ಈಗ ನೋಡಿ ಶೂಟಿಂಗ್ ಮುಂದ್ಮೇಲೆ ನಾವು ಸ್ಟುಡಿಯೋದ ಒಳಗೆ ಹೋಗೋನೇ ಒಂಥರ ಆಗ್ಬಿಡ್ತದೆ. ಕೆಲಸ ಮಾಡುವಾಗ ಹೋಗ್ಬೇಕಾದ್ರೆ ಒಂದು ಫೀಲು, ಕೆಲಸ ಇಲ್ಲದೆ ಹೋದಾಗ ಹೋಗ್ಬೇಕು ಅಂದರೆ ಒಂಥರ ಅಯ್ಯೋ ಏನಕ್ಕೆ ಅದೊಂಥರ ನೋವಿರ್ತದೆ. ನೋಡೋದು ಹಂಗಂತ ಕಳ್ಸಲ್ಲ ನಮ್ಮನ್ನ ಅಂತ ಅಂದ್ಕೊಂಡಿದ್ದೀನಿ ಚಾನಲ್ನವರು. ಕಲರ್ಸ್ ಕನ್ನಡದ ಒಂಥರ ಕಂದ ನೀವು, ಕಲರ್ಸ್ ಕನ್ನಡದ ಕಂದ. ಈಗ ಮನೆ ಬಿಟ್ಟು ಬರೋಕ್ಕೆ ಸ್ವಲ್ಪ ಒಂಚೂರು ಅಂಜಿಕೆ ಇದೆ. ಸೊ ಆ ಮನೆಯಲ್ಲೇ ನಾನು ಇರಬೇಕು, ಆ ಮನೆ. ಎಷ್ಟೋ ಜನ ನಮ್ಮ ಜೊತೆಲಿ ಕೆಲಸ ಮಾಡಿದವರು ಸುಮಾರು ಜನ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಾವೊಂದಷ್ಟು ಜನ ಹೋಗಿಲ್ಲ. ನಾನು, ವಿನೋದ್ ಗೊಬ್ರಗಾಲ, ಶಿವು, ಚಿಲ್ಲರು, ಒಂದಿಷ್ಟು ಜನ ಹೋಗಿಲ್ಲ. ನೋಡೋಣ ಸರ್, ಇಲ್ಲೇ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸಿಗನೇ ಇಲ್ಲ ಅಂದಾಗ ಏನಾದರೂ ನೆಕ್ಸ್ಟ್ ಆಫರ್ಗಳೇನಾದರೂ ಹೇಳಿದ್ರೆ ನೆಕ್ಸ್ಟ್ ಈ ಥರ ಒಂದು ಆಫರೇ ಇಲ್ಲ ಸರ್. ಆಫರ್ ಇದ್ದರೆ ನಾನು ಯಾಕೆ ಅಲ್ಲ, ನೆಕ್ಸ್ಟ್ ಒಂದು ತಿಂಗಳಾದ್ಮೇಲೆ ಒಂದಷ್ಟು ಈಗ ಅಡುಗೆದೇನೋ ಕರೀತಾರೆ ಅಂತ ಅಂದ್ಕೊಂಡಿದ್ದೆ, ಅಡುಗೆದು ಕರೀನಿಲ್ಲ. ಅಡುಗೆ ಕರೆದಿದ್ರೆ ಚೆನ್ನಾಗಿ ಮಾಡ್ತಿದ್ರಾ? ಒಳ್ಳೆ ಕುಕ್ಕ ನೀವು? ಕುಕ್ಕಲ್ಲ ಸರ್, ಒಳ್ಳೆ ಕಿಕ್ಕು. ಕುಕಿಂಗ್ ಶೋನಲ್ಲಿ ಚಂದ್ರಪ್ರಭಾ ಇದ್ರೆ ಕುಕಿಂಗ್ ಒಳ್ಳೆ ಕಿಕ್ ಜಾಸ್ತಿ, ಒಳ್ಳೆ ಕಿಕ್ ಇರುತ್ತೆ. ಆ ಕಿಕ್ಕೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀವಿದ್ದಿದ್ರೆ ಇನ್ನೊಂದಷ್ಟು ಒಳ್ಳೆ ಮಜಾ ಇರೋದು ಸರ್. ಅಲ್ಲಿ ಡಬಲ್ ಮೀನಿಂಗ್ ಬೇಕು ಸರ್, ಜನಗಳಿಗೆ ಬೇಕು ಅಂದ್ರೆ ಡಬಲ್ ಮೀನಿಂಗ್ ಬೇಕು, ಡಬಲ್ ಮೀನಿಂಗ್ ಬೇಕು, ಡ್ಯಾನ್ಸ್ ಬೇಕು, ಎಲ್ಲ ಬೇಕು ಸರ್. ಎಸ್ ಸರ್. ಈಗ ಪ್ರತಿಯೊಬ್ಬ ಮನುಷ್ಯ ಕೆಲಸ ಮಾಡ್ತಾ ಇರೋದು ದುಡ್ಡಿಗಾಗಿ. ಹೌದು, ದುಡ್ಡು ಅನ್ನೋದು ಬದುಕಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಚಂದ್ರಪ್ರಭಾ ಅವರಿಗೆ ದುಡ್ಡು ಎಷ್ಟು ಇಂಪಾರ್ಟೆಂಟ್? ಸರ್, ದುಡ್ಡು ಬದುಕೋಕ್ಕೆ ಅದು ಅನಿವಾರ್ಯ ಹೊರತು ಅದು ಬೇಕೇ ಬೇಕು ಅಂತ ಅದ್ರ ಹಿಂದೆ ದುಡ್ಡಿನ ಹಿಂದೆ ಹೋಗಲೇಬಾರ್ದು ಸರ್. ನೀವು ದುಡ್ಡು ಎಷ್ಟೇ ಕೋಟಿ ಇದ್ದರೂ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರ್ತದೆ. ದುಡ್ಡು ಏನಾಗ್ಬಿಡುತ್ತೆ, ಬದುಕೋಕ್ಕೆ ಅನಿವಾರ್ಯ ಆಗೈತೆ ಅಷ್ಟೇ ಸರ್. ಅದಿಲ್ಲ ಅಂದರೆ ಬದುಕೋದೇ ಇಲ್ಲ, ಅದಿಲ್ಲ ಅಂದರೆ ಸತ್ತೋಗ್ಬಿಡ್ತೀವಿ ಅನ್ನೋ ಆಮ್ರ ಮೇಲೆ ಬದುಕಲೇಬಾರ್ದು. ದುಡ್ಡನ್ನ ಜಾಸ್ತಿ ಆಸೆನೂ ಪಡೋಕೆ ಹೋಗ್ಬಾರ್ದು. ಎಷ್ಟು ಬೇಕು ಅಷ್ಟೇ ಸರ್. ಓಕೆ, ಇವಾಗ ಈ ಪ್ರೋಗ್ರಾಮ್ ಎಲ್ಲ ನೋಡಿರ್ತಾರಲ್ಲ, ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ. ಆ ಕಮೆಂಟ್ ಅವ್ರಿಗೂ ನಿಮ್ಮಿಂದನೇ ಇವಾಗಲೂ ಉತ್ತರ ಕೊಡಿಸ್ಬಿಡ್ತೀನಿ. ಇತ್ತೀಚೆಗಷ್ಟೇ ಒಂದು ಚಂದ್ರಪ್ರಭಾ ಅವ್ರ ಮನೆ ಕಟ್ಟಿದ್ರು, ಗೃಹ ಪ್ರವೇಶ ಮಾಡಿದ್ರು. ಚಂದ್ರಪ್ರಭಾ ಅವ್ರಿಗೆ ಏನಕ್ಕೆ ಗಾರೆ ಕೆಲಸ ಬೇಕು?
ಏನಕ್ಕೆ ಮಾಡಬೇಕು, ಸುಮ್ಮನೆ ಇವೆಲ್ಲ ಏನೋ ಒಂದು ಫೇಕ್ ವಿಡಿಯೋ ಮಾಡ್ತಾ ಇದ್ದಾರೆ, ಬೋಗಸ್ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕ್ತಾರೆ. ಹೌದು ಆ ಥರ ಕಮೆಂಟ್ ಹಾಕೋರಿಗೆ ಈಗಲೇ ನೇರವಾದ ಆನ್ಸರ್ ಇಲ್ಲ ಸರ್, ಯಾಕೆಂದ್ರೆ ನಾನು ಅಂಥವ್ರಿಗೆ ನಾನು ಏನು ಆನ್ಸರ್ ಮಾಡೋಕ್ಕೆ ಹೋಗ್ಬಾರ್ದು. ಮಾಮೂಲಿ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಚೆನ್ನಾಗಿ ಇದ್ದಾಗಲೂ ಚಪ್ಪಳೆನ ತಟ್ಟಿರ್ತಾರೆ, ಇನ್ನೊಂದು ಸಲ ಕ್ಯಾಕರ್ಸ್ ಉಗ್ದಿರ್ತಾರೆ. ನಾವು ಚಪ್ಪಳೆ ತಟ್ಟೋರ್ಗೂ ಆನ್ಸರ್ ಮಾಡಬಾರ್ದು, ಕ್ಯಾಕರ್ಸ್ ಉಗ್ದವ್ರಿಗೂ ನಾವು ಆನ್ಸರ್ ಮಾಡೋಕೆ ಹೋಗ್ಬಾರ್ದು. ಅವ್ರ ಕೆಲಸ ಏನೋ ಕಮೆಂಟ್ ಮಾಡೋದು, ನಮ್ಮ ಕೆಲಸ ಏನೋ ಕೆಲಸ ಮಾಡೋದು ಅಷ್ಟೇ. ಯಾಕೆಂದರೆ ಆ ಥರ 100 ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಸರ್. 100 ಜನಕ್ಕೂ ನಾವು ಆನ್ಸರ್ ಕೊಡ್ತಾ ಹೋಯ್ತು ಅಂದರೆ ನಮ್ಮ ಕೆಲಸನೂ ಬರೀ ಕಮೆಂಟ್ಸ್ ಮಾಡೋದೇ ಆಗೋಯ್ತದೆ. ಆಮೇಲೆ 600 ರೂಪಾಯಿ ಕೊಡೋರು ಕೂಡ ಕೊಡೋದಿಲ್ಲ. ನೀನು ಮೆಸೇಜ್ ಬರೀ ಮೊಬೈಲ್ ಇಟ್ಕೊಂಡು ಕೂತಿದ್ದೆಲ್ಲ, ಹೋಗಿ ನಿಂಗೆ ಗಾರಿ ಕೆಲಸಕ್ಕೆ ಬೇಡ ಅಂತ ಅಂದ್ಬಿಡ್ತಾರೆ. ಓಕೆ, ಸಾಕಷ್ಟು ಮಾತಾಡ್ತಾ ಇದೀವಿ. ನೀವು ಅವಾಗಲೇ ಹೇಳಿದ್ರಿ ಸ್ಟಾರ್ಟಿಂಗ್ ಒಂಚೂರು ಬಿಸಿಲಲ್ಲಿ ಕಾಲಿಟ್ರೆ ಬಿಸಿಲಿಗೆ ಬರೋದು ಗೊತ್ತಾಗಲ್ಲ ಅಂತ. ನನಗೇನೋ ಬಿಸಿಲು ಗೊತ್ತಾಗ್ತಿಲ್ಲ, ಒಟ್ನಲ್ಲಿ ಒಳ್ಳೆ ಗಾಳಿ ಇಲ್ಲಿ ನೋಡಿ ಸರ್, ಶೇಡ್ ಹೆಂಗಾಗೈತೆ ಅಲ್ವಾ? ಚಪ್ಪಲಿ ಇರುತ್ತೆ ಬೆಳಗ್ಗೆ, ಇವಾಗ ಇಷ್ಟು ನೋಡಿ ಹೆಂಗಾಗೈತೆ ಕಾಲ್ ಸೈಡ್. ಈಗ ಮೇಕಪ್ ಅಲ್ಲಿ AC ಇದ್ದವರು ಬದಲಾಗಿ ಚೇಂಜ್ ಆಗಿ ಮಾಡ್ತಿದ್ದೀರಾ. ಬಟ್ ಒಂದು ಖುಷಿಯಾಗಿದೆ ಏನ್ ಗೊತ್ತಾ, ಯಾವ್ದಕ್ಕೂ ಜಗದೆ, ಯಾವ್ದಕ್ಕೂ ಬಗದೆ, ನನಗೆ ಏನಿದೆ ಕೆಲಸ, ನಾನು ಏನ್ ಕೆಲಸ ಮಾಡ್ಬೇಕು, ದುಡಿಲೇಬೇಕು, ದುಡಿಮೆನೆ ಜೀವನ ಅನ್ಕೊಂಡು ಯಾವುದೇ ದುಡಿಮೆ ಇದ್ರೂ ಪರವಾಗಿಲ್ಲ ಅಂತ ನೀಟಾಗಿ ಒಳ್ಳೆ. ನಾವು ಬಿಸಿಲು ಕೆಲಸ ಇಲ್ಲ ಅಂತ ಏನಾರ ಹಿಂಗೆ ಕೂತ್ಕೊಬಿಟ್ರೆ ನನ್ನ ಹೆಂಡತಿನೂ ಬಿಟ್ಟು ಹೊಂಟೋಗ್ಬಿಡ್ತಾಳೆ ಅಷ್ಟೇ. ಇವಾಗ ಬರೀ ಸುಮಾರು ಆಗ್ತದೆ ಅವೆಲ್ಲ. ಹೌದು ಸಾ, ಈಗ ಹೆಂಡತಿ ಏನೋ ಕೇಳ್ತಾಳೆ, ಎಲ್ಲ ಕರ್ಕೊಂಡು ಹೋಗ್ಬೇಕು, ನಾನು ಮನೇಲೆ ಹಿಂಗೆ ಕೂತ್ಕೊಬಿಡ್ತು ಅಂದ್ರೆ ಬಿಟ್ಟು ಹೊಂಟೋಗ್ಬಿಡ್ತಾರೆ ಸರ್. ಮನೆಗೆ ಕಿಟಪ್ಪ ಬಂದೆ ಸರ್. ಈಗ ನಿಮಗೆ ಬೇರೆ ಕರಿತವ್ರೆ, ಫೈನಲ್ ಆಗಿ ನಿಮ್ಮ ಕೆಲಸನೂ ಸ್ವಲ್ಪ ನಾನು ಕಿತ್ಕೊಂಡ್ಬಿಟ್ಟಿದ್ದೀನಿ ಕಡೆ ನಾವು ಮಾತಾಡ್ತಾ ಅಂತ. ಇವಾಗ ಹೆಂಗೆ ನಡೀತಾ ಇದೆ ನಿಮ್ಮ ಜೀವನ, ಯಾವ ರೀತಿಯಾಗಿ ಮುಂದೆ ಮತ್ತೆ ನೀವು ಯಾವಾಗ ಬರ್ಬೋದು ಏನು? ಯಾಕಂದ್ರೆ ನಿಮ್ಮನ್ನು ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಆ ಡಬಲ್ ಮೀನಿಂಗ್ ಚಂದ್ರಪ್ರಭಾ ಬೇಕೇ ಬೇಕು ಅಂತ. ಸೊ ಏನು ಹೇಳ್ತೀರಾ? ಏನೋ ಸರ್, ಯಾವಾರ ಕಾರ್ಯಕ್ರಮ ಆಗ್ಬೋದು, ಸಿನಿಮಾ ಆಗ್ಬೋದು, ಸಿಕ್ಕಿದ್ರೆ ರಪ್ ಅಂತ ಬರ್ತೀನಿ, ಸಿಗ್ನಿಲ್ಲ ಅಂದರೆ ಇಲ್ಲೇ ರಪ್ ಅಂತ ಸೆಟ್ಲ್ ಆಗ್ಬಿಡ್ತೀನಿ ಅಷ್ಟೇ. ಸೆಟ್ಲ್ ಆಗ್ಬಿಟ್ರೆ ಆಮೇಲೆ ನಾವು ನಿಮ್ಮನ್ನು ಯಾವಾಗ ಕಲಾವಿದನಾಗಿ ನೋಡೋದು? ಬಟ್ ಏನು ಮಾಡೋದು ಸರ್, 6 ತಿಂಗಳಾಯಿತು ಹೆಚ್ಚು ಕಡಿಮೆ. 6 ತಿಂಗಳಿಂದ ನಮ್ಮ ಅದೇನು ಹಣೆ ಬರವೇ ಸರಿ ಇಲ್ವೋ ಏನೋ, ಈ ವರ್ಷ ಅದೇನೋ ನನಗೆ ಅವಕಾಶಗಳೇ ಕಡಿಮೆ ಅಂತಂಗೆ ಆಗೋಯ್ತು. ಅದೊಂದು ಭಾಳ ನೋವಾಯ್ತು. ಏನಕ್ಕೆ ಏನಂದು ನನಗೆ ಗೊತ್ತಾಗ್ತಾ ಇಲ್ಲ. ಸಿನಿಮಾ ನೋಡಿ, ಒಂದೊಂದು ವರ್ಷದಲ್ಲಿ ತುಂಬ ಸಿನಿಮಾ ಮಾಡಿದ್ದೀನಿ, ಹೆಚ್ಚು ಕಡಿಮೆ ಒಂದು 70-80 ಸಿನಿಮಾ ಮಾಡಿದ್ದೀನಿ 10 ವರ್ಷದಲ್ಲಿ. ಈ ವರ್ಷ ಅಂತೂ ಒಂದು ಸಿನಿಮಾನೂ ಇಲ್ಲ, ಒಂದು ಸೀರಿಯಲು ಇಲ್ಲ, ಏನೂ ಮಾಡಿಲ್ಲ. ಭಾಳ ಒಂಥರ ಜಿಗುಪ್ಸೆ ಆದಂಗೆ ಆಗ್ಬಿಟ್ಟೈತೆ ಜೀವನ. ಹೇಳಿದ್ರೆ ನನಗೆ ಬೇಜಾರಾಗ್ತಾ ಇದೆ. ಬಟ್ ಐ ಹೋಪ್ ಮತ್ತೆ ಸ್ಕ್ರೀನ್ ಮೇಲೆ ಬನ್ನಿ, ನೀವು ಮಾಡುವಂಥ ಕಾಮಿಡಿ, ಒಂದು ಎಂಟರ್ಟೈನ್ಮೆಂಟು, ಚಂದ್ರಪ್ರಭಾಯಿಂದ ಆ ಡ್ಯಾನ್ಸು ಬೇಕೇ ಬೇಕು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ನೀವು ಬನ್ನಿ. ಸೊ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡೋದಕ್ಕೆ. ಆ್ಯಂಡ್ ನೀವು ಕೆಲಸ ಮಾಡ್ತಾ ಇದ್ರಿ, ಪಾಪ ನಿಮ್ಮನ್ನು ಕರ್ಕೊಂಬಂದು ಇಷ್ಟೊಂದೆಲ್ಲ ಮಾತಾಡಿಸಿದೆ. ಇಲ್ಲಿ ಕಟ್ಗಿಟ್ ಮಾಡ್ಬಿಡ್ತಾರೆ ಕೂಡ 600 ರೂಪಾಯಿನೂ. ಸದ್ಯಕ್ಕೆ ನಾನು ಚಂದ್ರಪ್ರಭಾವನ್ನ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬೆಂಗಳೂರಿಗೆ ಬಂದಾಗ ಸಿಗೋಣ ಸರ್. ಖಂಡಿತ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ, ಒಟ್ಟಿನ ಬಂದಾಗ ಸಿಗೋಣ. ನಾನು ಅಲ್ಲಿಗೆ ಬರಬೇಕು ಅಂದ್ರೆ ಯಾವ್ದಾರು ಅವಕಾಶ ಸಿಗಬೇಕು, ಇಲ್ಲಾಂದ್ರೆ ಇಲ್ಲೇ ಸಿಗೋ ಗಂಟ ಬರಲ್ಲ ಸರ್. ಬೇಗ ಸಿಗಲಿ, ನಾವು ಕೂಡ ದೇವ್ರಲ್ಲಿ ಬೇಡ್ಕೊತೀವಿ ಸರ್. ಥ್ಯಾಂಕ್ ಯು ಸರ್. ಬಾಯ್ ಸರ್. ಬಂದೆ ಕಿಟ್ಟಪ್ಪ. ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲಿ ಬದುಕುದು ಬೆಳಕು. ನೋಡಿದ್ರಲ್ಲ, ಕಲಾವಿದರ ಜೀವನ ಎಷ್ಟರ ಮಟ್ಟಿಗಿರುತ್ತೆ ಅಂತ. ನಮ್ಮನ್ನು ತುಂಬ ಎಂಟರ್ಟೈನ್ ಮಾಡಿ ನಗಿಸಿದಂಥ ಒಂದಷ್ಟು ಇವತ್ತು ಚಂದ್ರಪ್ರಭಾ ಅನ್ನೋ ಒಬ್ಬ ಕಲಾವಿದನ ಮಾತ್ರ ನಾನು ತೋರಿಸಿದ್ದೀನಿ. ಇದೇ ರೀತಿಯ ಸಾಕಷ್ಟು ಕಲಾವಿದರು ಅವಕಾಶಗಳಿಲ್ಲದೆ ಏನೇನೋ ಒಂದಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಕಲಾವಿದರು ಡಿಪ್ರೆಷನ್ ಸಮಥಿಂಗ್ ನಾವು ಒಂದಷ್ಟೆಲ್ಲ ನ್ಯೂಸ್ಗಳು ನೋಡ್ತಾ ಇರ್ತೀವಲ್ಲ, ಆ ಥರ ಇರುವಂಥದ್ದು. ಕಲೆನ ನಂಬಿ ಬಂದಿರ್ತಾರಲ್ಲ, ಸೊ ಅಂಥ ಕಲಾವಿದರಿಗೆ ಅವಕಾಶ ಸಿಗಲೇಬೇಕು. ಸಿಕ್ಕಿದಾಗ ಅದನ್ನೇ ನಂಬ್ಕೊಂಡು ಬಂದಾಗ ಹೊಟ್ಟೆ ಬಟ್ಟೆ ಅವೆಲ್ಲವೂ ಕೂಡ ಅದನ್ನೇ ನಂಬ್ಕೊಂಡು ಬಂದಿರ್ತಾರೆ. ಬಟ್ ಏನೂ ಇಲ್ದಾಗ ಈ ಥರ ಮಾಡ್ತಾ ಇರ್ತಾರೆ. ಬಟ್ ಈ ಥರ ಮಾಡೋದು ತಪ್ಪು ಅನ್ನೋದಲ್ಲ, ಬಟ್ ಇಲ್ಲಿಂದ ಅಲ್ಲಿ ಹೋಗಿರ್ತಾರೆ, ಮತ್ತೆ ಹಿಂದೆ ವಾಪಸ್ ಬರಬೇಕು ಅಂತಂದ್ರೆ ಅದೇನೋ ಒಂಥರ ಹಿಂಸೆ ಆಗೇ ಆಗುತ್ತೆ. ಇವತ್ತು ನಾವು ಕೂಡ ಈ ಕೆಲಸ ಮಾಡ್ತಾ ಇದ್ದೀವಿ, ನಾಳೆ ದಿನ ಈ ಕೆಲಸ ಇಲ್ಲ ಅಂತಂದರೆ ವಾಟ್ ನೆಕ್ಸ್ಟ್ ಅನ್ನೋ ಒಂದಷ್ಟು ಕ್ವಶನ್ ಕೂಡ ನಮ್ಮಲ್ಲೇ ಉಳ್ಕೊಳುತ್ತೆ. ಈ ರೀತಿಯ ಪ್ರಶ್ನೆಗಳು ಒಂದಷ್ಟು ಕಲಾವಿದರಿಗೂ ಕೂಡ ಇರುತ್ತೆ. ಬರೀ ಕಲಾವಿದರಂತ ಅಲ್ಲ, ನಮ್ಮಂಥ ನಿಮ್ಮಂಥ ಒಂದಷ್ಟು ಜನಕ್ಕೂ ಈ ಪ್ರಶ್ನೆ ಇದ್ದೇ ಇರುತ್ತೆ. ಕೆಲಸ ಎಲ್ಲಿವರೆಗೂ ಮಾಡಬೇಕು ಅಂತಂದರೆ ನಮ್ಮ ತೋಳಲ್ಲಿ ಎಲ್ಲಿವರೆಗೂ ಬಲ ಇರುತ್ತೆ ಅಲ್ಲಿವರೆಗೂ ಕೆಲಸ ಮಾಡಲೇಬೇಕು. ಅದಕ್ಕೆ ಹೇಳೋದು ದೊಡ್ಡವರು ಕಾಯಕವೇ ಕೈಲಾಸ ಅಂತ. ಸದ್ಯಕ್ಕೆ ಚಂದ್ರಪ್ರಭಾವನ್ನ ಈ ಥರ ಕೆಲಸ ಮಾಡ್ತಾಯಿದ್ದಾರೆ, ಈ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ ಆದಷ್ಟು ಬೇಗ ಅವ್ರನ್ನ ಸ್ಕ್ರೀನ್ ಮೇಲೆ ಬೇಗ ಬರಲಿ, ಅವರಿಗೆ ಆದಷ್ಟು ಬೇಗ ಒಂದಷ್ಟು ಒಳ್ಳೆಯ ಅವಕಾಶಗಳು ಸಿಗಲಿ ಅಂತ ಅಂದ್ಕೊಳ್ತಾ, ನೀವು ಕೂಡ ಒಂದಷ್ಟು ಒಳ್ಳೊಳ್ಳೆ ಕಮೆಂಟೇ ಮಾಡಿ ದೇವರಲ್ಲಿ ಬೇಡ್ಕೊಳ್ಳಿ, ಹಾರೈಸ್ತಾ ನಾವೆಲ್ಲರೂ ಸದ್ಯಕ್ಕೆ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.
ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.